ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100% ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಸಚಿವ ಸಂಪುಟಕ್ಕೆ ಸರ್ಜರಿ ಫೇಕ್ಸ್, ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಸಿಎಂ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಡಿಬೇಟ್. ಶಾಸಕ ಪಪ್ಪಿ ಚಿನ್ನದ ಖಜಾನೆ ಸೀಸ್. ಬಿಹಾರ ಎಲೆಕ್ಷನ್ಗೆ ವೀರೇಂದ್ರ ಫಂಡಿಂಗ್ ಆರೋಪ. ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್. ಗ್ರೇಟರ್ ಬೆಂಗಳೂರು ಮೊದಲ ಸಭೆಗೆ ವಿಘ್ನ. ಮೀಟಿಂಗ್ಗೆ ಕಾಂಗ್ರೆಸ್ ಶಾಸಕರೇ ಗೈರು. ಕುರ್ಚಿಗಳು ಖಾಲಿ. ಅಧಿಕಾರಕ್ಕೆ ಬಂದ್ರೆ ಜಿಬಿಎ ತೆಗೆದು ಹಾಕ್ತೀವಿ, ಮತ್ತೆ ಬಿಬಿಎಂಪಿ ವಾಪಸ್ ತರ್ತೀವಿ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿ. ನಟ ದರ್ಶನ್ ದಿಂಬು ಹಾಸಿಗೆ ಅರ್ಜಿ ಅಂಗೀಕರಿಸದ ಕೋರ್ಟ್. ಜೈಲಿಗೆ ಹೋಗಿ ಪರಿಶೀಲಿಸುವಂತೆ ಕಾನೂನು ಪ್ರಾಧಿಕಾರಕ್ಕೆ ಜಡ್ಜ್ ಸೂಚನೆ. ವಾರದ ಒಳಗೆ ವರದಿಗೆ ಆದೇಶ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಈ ನವೆಂಬರ್ ಕ್ರಾಂತಿ ಅನ್ನೋ ವಿಚಾರ ಮಗದೊಮ್ಮೆ ಕಾಂಗ್ರೆಸ್ ಪಾಳ್ಯದ ಒಳಗಿಂದ ಇಡೀ ರಾಜಕೀಯ ಪಡಸಾಲೆವರೆಗೂ ಕೂಡ ಹಬ್ತಾ ಇದೆ. ನವೆಂಬರ್ ಕ್ರಾಂತಿಯಲ್ಲಿ ಈ ಬಾರಿ, ಅದರಲ್ಲೂ ಈ ಕ್ಷಣದಲ್ಲಿ ಚರ್ಚೆ ಆಗ್ತಾ ಇರೋದು ಪವರ್ ಶೇರಿಂಗ್ ಅಲ್ಲ, ಬದಲಾಗಿ ಸಂಪುಟಕ್ಕೆ ಸರ್ಜರಿ ಅನ್ನೋ ವಿಚಾರ. ಆದ್ರೆ ಈ ಸಂಪುಟದ ಸರ್ಜರಿಯ ಹಿಂದೆ ಕೂಡ ಇದೆಯಾ ಮುಖ್ಯಮಂತ್ರಿಗಳ ಕುರ್ಚಿಯ ಲೆಕ್ಕಾಚಾರ? 2.5 ವರ್ಷ ಆಗ್ತಾ ಇರುವ ಹಿನ್ನೆಲೆಯಲ್ಲೇ ಅಸಲಿ ಸಿಎಂ ಕುರ್ಚಿಯ ಆಟ ಪ್ರಾರಂಭ ಮಾಡುವ ಲೆಕ್ಕಾಚಾರಕ್ಕೆ ಬಂದ್ರ ಸಿದ್ದರಾಮಯ್ಯನವರು. ಸಂಪುಟ ಸರ್ಜರಿ ಅನ್ನೋ ಟ್ರಂಪ್ ಕಾರ್ಡ್ ಅನ್ನ ಬಳಕೆ ಮಾಡಿಕೊಳ್ಳೋ ಮೂಲಕ ಡಿಸಿಎಂ ಸಿಎಂ ಆಗೋ ಕನಸಿಗೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಮಾಡ್ತಿದ್ದಾರಾ? ಸಚಿವ ಸಂಪುಟ ಪುನರಚನೆ ಮಾಡುವ ವಿಚಾರವನ್ನ ಮುಂದಿಟ್ಕೊಂಡು ನೋ ಪವರ್ ಶೇರಿಂಗ್ ಅನ್ನೋ ಒಂದು ಪವರ್ಫುಲ್ ಮೆಸೇಜ್ ಅನ್ನ ಪಾಸ್ ಮಾಡಲಿಕ್ಕೆ ಮುಂದಾದ್ರ ಸಿದ್ದರಾಮಯ್ಯನವರು. ಹೀಗೆ ಅನೇಕ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ಪಡಸಾಲೆ ಒಳಗೆ ನಡೀತಾ ಇರುವ ಈ ನವೆಂಬರ್ ಕ್ರಾಂತಿಯ ಲೆಕ್ಕಾಚಾರದ ವಿಚಾರಗಳು. ಹೀಗಾಗಿ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಅಸಲಿಗೆ ನಡೀತಿರೋದೇನು? ಕೇವಲ ಸಂಪುಟ ಪುನಾರಚನೆ ಆಗತ್ತಾ? ಸಂಪುಟಕ್ಕೆ ಮಾತ್ರ ಸರ್ಜರಿ ಆಗತ್ತಾ? ಅಥವಾ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಯ ವಿಚಾರದಲ್ಲೇ ಮುಂದುವರಿಯುತ್ತಾ? ಎಲ್ಲದರ ಬಗ್ಗೆ ಮಾತನಾಡುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಹಾಗೆ ಜೆಡಿಎಸ್ನ ವಕ್ತಾರರಾದ ಮಹೇಶ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರು ಅನಿಲ್ ಚಲ್ಗೆರೆ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳಾದ ಶಿವಲಿಂಗೇಗೌಡರು ಹಾಗೆ ಪ್ರದೀಪ್ ಈಶ್ವರ್ ಅವರು ಕೂಡ ಮುಂದಿನ ಹಂತದಲ್ಲಿ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ನಟರಾಜ್ ಗೌಡ್ರೆ, ಈ ಸಂಪುಟಕ್ಕೆ ಸರ್ಜರಿ ಅನ್ನೋದು ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಅದೊಂದು ಸಹಜ ಪ್ರಕ್ರಿಯೆ, ಇಟ್ಸ್ ಅ ನಾರ್ಮಲ್ ಪ್ರಾಸೆಸ್. ಆದ್ರೆ ಈ ಬಾರಿ ಯಾಕೋ ಅಷ್ಟು ಸಿಂಪಲ್ ಆಗಿ ಕಾಣಿಸ್ತಾ ಇಲ್ಲ. ಅಧಿಕಾರ ಹಸ್ತಾಂತರ ಅನ್ನೋ ಚರ್ಚೆ ನಡೀತಿರುವ ಸಂದರ್ಭದಲ್ಲೇನೆ ಸಂಪುಟ ಸರ್ಜರಿ ಮಾಡೋ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ಜೋರು ಚರ್ಚೆ. ಈಗ ಮಾನ್ಯ ಸಿದ್ದರಾಮಯ್ಯನವರ ಶಕ್ತಿಯನ್ನ ಇಡೀ ರಾಜ್ಯ ನೋಡಿದೆ, ಮಾನ್ಯ ಡಿ.ಕೆ. ಶಿವಕುಮಾರ್ನ ಶಕ್ತಿ ಇಡೀ ರಾಜ್ಯ ನೋಡಿದೆ. ಇಬ್ರು ಒಟ್ಟಾಗಿರೋದ್ರಿಂದನೇ 140 ಬಂದಿರತಕ್ಕಂಥದ್ದು. ಇಂಥ ಸುಭದ್ರ ಸರ್ಕಾರ, ಅಭೂತಪೂರ್ವವಾದ ಆಳ್ವಿಕೆ ಕೊಡ್ತಾ ಇರೋ ಸರ್ಕಾರ, ಗ್ಯಾರಂಟಿ ಯೋಜನೆಗಳ ಸರ್ಕಾರ ತರಲಿ ಸಾಧ್ಯ ಆಗಿರೋದು. ಈ ನೀವೇ ಹೇಳಿದಂಗೆ ಸಹಜ ಪ್ರಕ್ರಿಯೆ, ಈ ಸಂಪುಟ ಪುನರಚನೆ ಆಗುವಂಥದ್ದು, ರೀಶಫಲ್ ಆಗುವಂಥದ್ದು ಸಹಜ ಪ್ರಕ್ರಿಯೆ. ಹಾಗಾಗಿ ಕೆಲವು ಮಂತ್ರಿಗಳನ್ನ ಬಿಡ್ತಾರೆ 2 ವರ್ಷ ಆದ ನಂತರ, ಕೆಲವರನ್ನ ಹೊಸದಾಗಿ ಇಂಡಕ್ಟ್ ಮಾಡ್ಕೊಂತಾರೆ, ಕೆಲವರಿಗೆ ಖಾತೆಗಳನ್ನ ಅದಲು ಬದಲು ಮಾಡ್ತಾರೆ ಅಂತ ನಮಗೂ ಒಂದು ಮಾಹಿತಿ ಈ ತರ ಬಂದಿದೆ ಹೊರತು ಇದು ಕರಾರುವಕ್ಕಾಗಿ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೇಳಿಲ್ಲ, ಮಾಡೇ ಮಾಡ್ತೀನಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಬೇರೆಯವ್ರ ಆಕಾಂಕ್ಷಿಗಳು ಹೇಳ್ಕೊಂತ ಇರ್ತಾರೆ. ಯಾಕಂದ್ರೆ ನನಗೆ ಸರ್ಕಾರ ಬಂದಾಗ ನಮಗೆ ವಾಗ್ದಾನ ಮಾಡಿದ್ರು, ನಮಗೆ ಪ್ರಾಮಿಸ್ ಮಾಡಿದ್ರು, ನನಗೂ ಒಂದು ಆಕಾಂಕ್ಷಿ ಇದ್ದೀನಿ, ನಾನು ಹಿರಿತನ ಇದೆ, ನಾನು 4 ಸಲ MLA ಆಗಿದ್ದೀನಿ, ಪ್ರಾದೇಶಿಕವಾರು ಜಾತಿವಾರು ನಮ್ಗೆ ಕೊಡಿ ಅಂತ ಕೇಳುವಂತವ್ರು ಬಹಳ ಜನ ಇದ್ದಾರೆ ಅದರೊಳಗೆ, ನೋ ಡೌಟ್. ಹಾಗಾಗಿ ಇದನ್ನು ಯಾವಾಗ ತೀರ್ಮಾನ ಮಾಡಬೇಕು ಅನ್ನೋದು ಪರಮಾಧಿಕಾರ ಮಾನ್ಯ ಮುಖ್ಯಮಂತ್ರಿಗಳಿಗಿರ್ತದೆ. ಸರ್ಕಾರದ ಸಂಪುಟ ಪುನರಾಚನೆ ಪರಮಾಧಿಕಾರ ಮಾನ್ಯ ಮುಖ್ಯಮಂತ್ರಿಗಳಿಗಿರ್ತದೆ. ಆದಾಗಿ ಕೂಡ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಹೈಕಮಾಂಡ್ ನ ಪರ್ಮಿಷನ್ ತಗೊಂಡು
ಅವ್ರಿಗೆ ಒಪ್ಪಿಗೆ ತೆಗೆದುಕೊಂಡು ಮಾಡ್ತಾರೆ. ಅದು ಯಾವಾಗ ಮಾಡ್ತಾರೆ ಅಂತ ಕರಾರುವಕ್ಕಾಗಿ ಮಾಹಿತಿ ಇಲ್ಲ. ಆಯ್ತು, ಬಟ್ ಕರಾರುವಕ್ಕಾದ ಮಾಹಿತಿಗಳನ್ನ ಬಹುಶಃ ಹೈಕಮಾಂಡ್ ನವ್ರು ಕೊಟ್ಬಿಟ್ಟಿದ್ರ 2.5 ವರ್ಷ ಅದಾದ ಮೇಲೆ ಏನೋ ಒಂದು ಬದಲಾವಣೆ ಆಗೇ ಆಗುತ್ತೆ. ಯಾಕೆ ಈ ಮಾತು ಕೇಳ್ತಿದ್ದೀನಿ, ಕೋನಾರೆಡ್ಡಿ ಅವರು ಬಹಿರಂಗವಾಗಿ ಹೇಳ್ಬಿಟ್ರಪ್ಪ 15 ಜನರನ್ನ ಕೋಕ್ ಕೊಡಬೇಕು ಅನ್ನೋ ನಿರ್ಧಾರ ಇದೆ. ಇದ್ ನಾವಲ್ಲ ಸರ್, ಕೋನಾರೆಡ್ಡಿ ಅವರು ಹೇಳಿದವರು. ಕೋನಾರೆಡ್ಡಿ ಯಾರು ಅಂತ ಹೇಳಿ ನಿಮ್ಗೇನ್ ಸಪರೇಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಕೇವಲ ಇಷ್ಟಕ್ಕೆ ಸೀಮಿತವಾಗ್ಲಿಲ್ಲ. KN ರಾಜನ್ ಅವರು ಹೇಳ್ತಿದ್ದಾರೆ, ಬಿಹಾರ ಎಲೆಕ್ಷನ್ ಆದ್ಮೇಲೆ ನನಗೆ ವಿಶ್ವಾಸ ಇದೆ, ನಾನು ಮತ್ತೊಮ್ಮೆ ವಾಪಸ್ ಬರ್ತೀನಿ ಅಂತ ಹೇಳಿ. ಅದರಲ್ಲೂ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಅವರಂತೂ ಡೈರೆಕ್ಟ್ ಆಗಿ ಹೇಳಿದ್ರು, ನನಗೆ ಹೇಳಿದ್ರು 2.5 ವರ್ಷ ಅದಾದ್ಮೇಲೆ ಹೊಸದಾಗಿ ನಿಮ್ಮನ್ನೆಲ್ಲ ಸಚಿವ ಸಂಪುಟಕ್ಕೆ ಸೇರ್ಪಡೆ. ಅಂದ್ರೆ ಈ 2.5 ವರ್ಷ ಹಾಫ್ ಮಾರ್ಕ್ ಅನ್ನೋದಿದೆಯಲ್ಲ, ಅಲ್ಲಿ ಏನೋ ಆಗುತ್ತೆ, ಇದೇನೇ ಕ್ರಾಂತಿ, ಹಿಂಗ್ ಚರ್ಚೆ ಆಗ್ತಿದೆ. ಇಲ್ಲ, ಇದು ಇರಬಹುದು. ನನ್ನ ಪ್ರಕಾರ ಈ ಸಂಪುಟ ಪುನರಚನೆ ಯಾವಾಗ್ಲೂ ಹಾಗೇನೆ, 2 ವರ್ಷ ತುಂಬಿದಾಗ, 3 ವರ್ಷ ತುಂಬಿದಾಗ ಅಥವಾ 2.5 ವರ್ಷ ಆದಾಗ ಸಂಪುಟ ಪುನರಚನೆ ಆಗುವಂತದ್ದು ಸಹಜ. ಇದು ಯಾಕಂದ್ರೆ ಕಳೆದ ಸರ್ಕಾರದಲ್ಲೂ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2013-18 ಇದ್ದಾಗಲೂ ಕೂಡ ಅವಾಗಲೂ ಕೂಡ ಪುನರಚನೆ ಮಾಡಿದ್ರು, ಕೆಲವರು ಬಿಟ್ಟು ಕೆಲವರು ಸೇರಿಸಿಕೊಂಡಿದ್ರು. ಈ ರೀತಿ ನಡೆದಿತ್ತು. ಈಗಲೂ ಕೂಡ ಸಾಧ್ಯತೆ ಇರಬಹುದು, ಅದರೊಳಗೆ ಏನಿಲ್ಲ ಅಂತ ಅಲಗಳಿತಲ್ಲ ನಾನು. ಆದರೆ ಇದನ್ನ ತೀರ್ಮಾನ ಮಾಡಿ ಹೇಳ್ಬೇಕಾಗಿರೋದೇ ಮಾನ್ಯ ಮುಖ್ಯಮಂತ್ರಿಗಳು. ಕೋನರೆಡ್ಡಿ ಅವರು ಹೇಳಿದ್ದು ನಾನು ಅಲ್ಲಗಳಿಯಲ್ಲ, ರಾಜಣ್ಣ ಹೇಳಿದ್ದು ಅಲ್ಲಗಳಿಯಲ್ಲ, ನಾರಾಯಣಸ್ವಾಮಿ ಹೇಳಿದ್ದು ಅಲ್ಲಗಳಿಯಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳೋವರೆಗೂ ಮಾತ್ರ ಡಿಸರ್ವ್ ಇರೋರಿಗೆ ಅಧಿಕಾರ ಕೊಡಬೇಕಾಗಿದ್ದು ಸಹಜ ಧರ್ಮ. ಐ ಶುಡ್ ಕಂಗ್ರಾಚುಲೇಟ್ ಯು. ನೀವು ಕೂಡ ವಕ್ತಾರರಾಗಿ ಬರ್ತಿದ್ರಿ, ಇವತ್ತು ಬೋರ್ಡ್ ನ ಅಧ್ಯಕ್ಷರಾಗಿ ಕೂತಿದ್ದೀರಿ. ಕಂಗ್ರಾಚುಲೇಷನ್, ನನಗೂ ಹೆಮ್ಮೆ. ಹಿಂಗೇನೆ ನಿಮ್ಮ ಪಕ್ಷದಲ್ಲಿ ಶ್ರಮಿಸುವವರನ್ನ ಗುರುತಿಸಿ ಅವರಿಗೆ ಅಧಿಕಾರ ಕೊಡ್ಲಿ ಅನ್ನೋದು ಸಹಜ ನಿರೀಕ್ಷೆ. ಬಟ್ ಅನಿಲ್ ಸರ್, ಇದು ಅಷ್ಟು ಸಿಂಪಲ್ ಆಗಿ ಕಾಣ್ತಿಲ್ಲ. ನಾನು ನಟರಾಜ್ ಗೌಡ್ರಿಗೆ ಕೇಳಿದಂಗೆ ನಿಮಗೂ ಕೇಳ್ತೀನಿ. ಡಿನ್ನರ್ ಮೀಟಿಂಗ್ ಕರೆದ್ಬಿಟ್ಟು ಮಂತ್ರಿಗಿರಿಯನ್ನ ವಾಪಸ್ ಕೊಡಿ ಅಂತ ಕೇಳ್ತಾರ ಸಿದ್ದರಾಮಯ್ಯನವರು ಅನ್ನೋ ಅಳುಕು ಕೆಲ ಮಿನಿಸ್ಟರ್ಗಳಿಗೂ ಪ್ರಾರಂಭ ಆಗಿದೆಯಂತೆ. ನೋಡಿ ಮೇಡಮ್, ಇದು ಕೇವಲ ಸಂಪುಟ ಪುನರ್ರಚನೆಯ ವಿಷಯ ಅಲ್ಲ. ಯಾಕೆ ನವೆಂಬರ್ಗೆ ಬಂದಿದೆ? ಇನ್ಫ್ಯಾಕ್ಟ್ ರಾಜ್ಯದ ಕಳೆದ 30 ತಿಂಗಳ ಹೆಚ್ಚು ಕಡಿಮೆ ಆಗ್ತಾ ಇದೆ ಇವಾಗ ಸರ್ಕಾರ ಬಂದು. ಈ 30 ತಿಂಗಳಲ್ಲಿ ಈಗ ಬರಬೇಕಾದಂತ ವಿಷಯ, ಇದನ್ನ ಯಾವುದನ್ನು ನಾವು ಬಿಜೆಪಿಯವರು ಹೇಳ್ತಾ ಇಲ್ಲ. ಡೇ 1 ಇಂದ ಕಳೆದ 27-28 ತಿಂಗಳುಗಳ ಟಿವಿ ಡಿಬೇಟ್ಸ್ಗಳು, ಮಾಧ್ಯಮಗಳಲ್ಲಿ ಚರ್ಚೆ ಆಗಿರುವಂತಹ ವಿಷಯ ಇದೇ ನವೆಂಬರ್ ಸಿಎಂ ಕುರ್ಚಿ ಚೇಂಜ್ ಆಗುತ್ತೆ ಅನ್ನುವಂತ ವಿಷಯ. ನಮ್ ದುರದೃಷ್ಟ ಏನ್ ಗೊತ್ತಾ, 136 ಸೀಟ್ಗಳು ಸಿಕ್ಕಿರುವಂತಹ ಒಂದು ಫುಲ್ ಮೆಜಾರಿಟಿ ಇರುವಂತಹ ಸರ್ಕಾರ ಮೊದಲನೇ ತಿಂಗಳಿಂದಲೇ ಸಿಎಂ ಚೇಂಜ್ ಬಗ್ಗೆ ಮಾತನಾಡುತ್ತಾ ಬಂದಿದೆ. ನಮ್ಗೆ ಇಂಟ್ರೆಸ್ಟ್ ಇಲ್ಲ ಸಿದ್ದರಾಮಯ್ಯನವರು, ಅದ ವಿರೋಧ ಪಕ್ಷ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಸಿದ್ದರಾಮಯ್ಯನವರು ಕಂಟಿನ್ಯೂ ಮಾಡ್ತಾರಾ, DK ಶಿವಕುಮಾರ್ ಅವರು ಆಗ್ತಾರ, ಯಾರು ಸಂಪುಟ ಪುನರ್ರಚನೆ ಆಗುತ್ತೆ, ಯಾರು ಮಂತ್ರಿ ಆಗ್ತಾರೆ, ನಮ್ಗೆ ಇದ್ರ ಬಗ್ಗೆ ಯಾವ ಆಸಕ್ತಿಯೂ ಇಲ್ಲ. ನಮ್ಗೆ ಇವಾಗ ಇರುವಂತದ್ದು, ಒಂದು ಸರ್ಕಾರ ಈ ರೀತಿ ಇಂಟರ್ನಲ್ ಜಗಳಗಳನ್ನ ಮಾಡ್ತಾ ಇದ್ರೆ ರಾಜ್ಯದ ಜನರು ಏನು ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಹೇಳ್ತಾರಲ್ಲ, ರಾಜ್ಯದ ಜನರು ಇವತ್ತು ಸಫರ್ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದಿಷ್ಟು ಇವರಿಗೆ ಎಚ್ಚರಿಕೆ ಇಲ್ಲ. ನಾನು ಹೇಳ್ತೀನಿ ಮೇಡಮ್, ಇವತ್ತು ಇಡೀ ಕಳೆದ 2-3 ತಿಂಗಳಿಂದ ಇಡೀ ಉತ್ತರ ಕರ್ನಾಟಕದಲ್ಲಿ ಮಳೆಯಿಂದ, ಅತಿಯಾದ ಮಳೆಯಿಂದ ರೈತರು ಕಷ್ಟದಲ್ಲಿದ್ದಾರೆ. ಬೆಲೆ ಏರಿಕೆಯಿಂದ ಸಾಮಾನ್ಯ ಜನ ತತ್ತರಿಸಿ ಹೋಗಿದ್ದಾರೆ. ಇಂಥ ಸೀರಿಯಸ್ ವಿಷಯಗಳನ್ನ ತೆಗೆದುಕೊಳ್ಳದೇನೆ ಇವರು ಆಂತರಿಕ ಜಗಳ ಮಾಡ್ತಾ ಇದ್ರೆ ಏನಾಗುತ್ತೆ? ಒಂದ್ ಟೀಮ್ಗೆ ನಾನು ಸಿದ್ದರಾಮಯ್ಯನವ್ರ ಪರವಾಗಿ ಇದ್ಬಿಟ್ರೆ ಅವ್ರು ಕಂಟಿನ್ಯೂ ಮಾಡ್ಬಿಡ್ತಾರೆ. ಆಮೇಲೆ ಇಷ್ಟಕ್ಕೆ ನಾವ್ಯಾವ್ದು ಹೇಳ್ತಾ ಇಲ್ಲ, ನಮ್ಗೆ ಯಾವ್ದು ಇದ್ರಲ್ಲಿ ಆಸಕ್ತಿ ಇಲ್ಲ. ಮತ್ತೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಡೇ 1 ನಿಂದ ಇವತ್ತವರೆಗೆ ಒಂದು 5-6 ಬಾರಿ ಆದ್ರೂ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಪ್ರಾರಂಭದಲ್ಲಿ ಪವರ್ ಶೇರಿಂಗ್ 2.5 ವರ್ಷಗಳ ಬಗ್ಗೆ ಅವರೇ ಮಾತಾಡಿದ್ರು, ಸುರೇಶ್ ಅವರು ಮಾತಾಡಿದ್ರು, ಯತೀಂದ್ರ ಅವರು ಒಂದು 10 ಸಲ ಬೈಕ್ ಸಿಕ್ಕರೆ ಹೇಳ್ತಾರೆ ನಮ್ ತಂದೆನೇ 5 ವರ್ಷ ಅಂತ ಹೇಳಿ. ಒಂದು ಬಾರಿಯೂ ಕಾಂಗ್ರೆಸ್ ಈ ತರದ ವಿಷಯಗಳನ್ನ ನೇರವಾಗಿ ತೆಗೆದುಕೊಂಡೇ ಇಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳುವಂತ ತಾಕತ್ತು ಯಾವ ಕಾಂಗ್ರೆಸ್ನವ್ರಿಗೂ ಇಲ್ಲವೇ ಇಲ್ಲ. ನಮಗೆ ಆಸಕ್ತಿ ಇರುವಂತದ್ದು, ರಾಜ್ಯದಲ್ಲಿ ಇವತ್ತು ಬೆಲೆ ಏರಿಸಿದೀರಾ. ಇವತ್ತು ಮೋದಿ ಸರ್ಕಾರ GSTಯ ಮುಖಾಂತರ ಬೆಲೆ ಇಳಿಸಿದೆ. ನಾನು ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಸರ್ಕಾರದವರಿಗೆ ಪ್ರಶ್ನೆ ನೇರವಾಗಿ ಕೇಳ್ತಾ ಇದ್ದೀನಿ, ಬೆಲೆಯನ್ನ ಯಾವಾಗ ಇಳಿಸ್ತೀರಾ? ಇಷ್ಟೇ ಬೇಕಾಗಿರುವಂತದ್ದು, ನಮಗಿರುವಂತ ಆಸಕ್ತಿ. ಈಗ ಮಹೇಶ್ ಸರ್, ಅನುಮಾನ ಯಾಕೆ ಬರುತ್ತೆ ಅಂತಂದ್ರೆ ಟೈಮಿಂಗ್. ಯಾವಾಗ ಪವರ್ ಶೇರಿಂಗ್ ಅನ್ನೋ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದು ಅದು ಸ್ವಲ್ಪ ಪೀಕ್ ಲೆವೆಲ್ಗೆ ಹೋಗ್ತಾ ಇದೆ ಆ ಚರ್ಚೆ, ಅಂತ ಸಂದರ್ಭದಲ್ಲೇನೆ ಸಂಪುಟ ಸರ್ಜರಿ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಬಳಿಯಲ್ಲಿ ಮುಖ್ಯಮಂತ್ರಿಗಳು ಟೈಮ್ ಕೇಳಿದಾಗ ಸಹಜವಾಗಿ ಈಗ ಸಂಪುಟ ರೀಶಫಲ್ ಅಂತಂದ್ರೆ ಏನಾಗುತ್ತೆ? ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಸಿದ್ದರಾಮಯ್ಯನವರ ಸುತ್ತ ಗಿರ್ಕಿ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ, ನಮಗೊಂದು ಅವಕಾಶ ಕೊಡಿ ಅಂತ ಹೇಳಿ. ಸಿದ್ದರಾಮಯ್ಯ ದ ಪವರ್ ಸೆಂಟರ್ ಅನ್ನೋದು ಮತ್ತೊಮ್ಮೆ ಹೈಕಮಾಂಡ್ ಲೆವೆಲ್ಗೆ ಮೆಸೇಜ್ ಪಾಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಇರಬಹುದಿಂದ ಒಂದು ಯೋಚನೆ. ಸ್ಮಿತಾಜಿ, 2013ರಿಂದ 18ರ ಅವಧಿಯಲ್ಲಿ
ಕಾಂಗ್ರೆಸ್ ಸರ್ಕಾರದ ಪ್ರಬಲ ನಾಯಕ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು. ಸ್ಮಿತಾಜಿ ಅವರಾಗ್ಲಿ, ರಾಜ್ಯದ ಮಾಧ್ಯಮಗಳಾಗಿರ್ಲಿ, ಅಧಿಕಾರ ಹಂಚಿಕೆಯ ಬಗ್ಗೆ ಇಷ್ಟೊಂದು ಚರ್ಚೆಗಳನ್ನ ಮಾಡಿರೇ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಮೈನ್ ಕರ್ನಾಟಕಕ್ಕೆ ಏನು ಹೈಕಮಾಂಡ್ ಗಾಂಧಿ ಕುಟುಂಬ ಇತ್ತು, ಅವರೂ ಸಹ ಇವು ಸಹವಾಸಕ್ಕೆ ಗೊತ್ತಿರಲಿಲ್ಲ. ಸಿದ್ದರಾಮಯ್ಯನವರು ಏನ್ ಹೇಳಿದ್ದು ಅದನ್ನೇ ಕೇಳ್ಕೊಂಡು ಹೋಗಿ ಅಂತ. ಅಕಸ್ಮಾತ್ ನಿಮಗೆ ನಿರ್ದೇಶನಗಳು ಬೇಕು ಅಂತ ಹೇಳಿದ್ರೆ ಖರ್ಗೆ ಸಾಹೇಬ್ರನ್ನು ಅಥವಾ ಏನಿವತ್ತು ಹೋಮ್ ಮಿನಿಸ್ಟರ್ ಇದ್ದಾರೆ ಅವರ ನಿರ್ದೇಶನಗಳನ್ನ ತೆಗೆದುಕೊಳ್ಳಿ ಅಂತ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಇವತ್ತು ಹೈಕಮಾಂಡ್ ಆಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ. ಸಿದ್ದರಾಮಯ್ಯನವರು ನೋ ಪವರ್ ಸೆಂಟರ್ ಟು ದಿ ಹೈಕಮಾಂಡ್. ಯಾಕೆ ಅಂತ ಹೇಳಿದ್ರೆ ಹೈಕಮಾಂಡ್ ಗೊತ್ತಿದೆ ಸುರ್ಜೇವಾಲಾರವರು ರಾಜ್ಯಕ್ಕೆ ಇಂಥ ಸಮಸ್ಯೆಗಳು ಬಂದಾಗ್ಲೆಲ್ಲ ಓಡೋಡಿ ಬರ್ತಾರೆ. ಇವತ್ತು 137 ಜನ ಏನು ಕಾಂಗ್ರೆಸ್ನ ಇವತ್ತು ಶಾಸಕರಿದ್ದಾರೆ, ಆ ಶಾಸಕರಲ್ಲಿ ನೆನ್ನೆ ಗೆದ್ದಿರೋರು ಸಹ ಬೇರೆ ಪಕ್ಷದಿಂದ ವಲಸೆ ಇವತ್ತು ಹೋಗಿರೋರು ಸಹ ನಾನು ಸಹ ಆಕಾಂಕ್ಷಿ ಅಂತ ಹೇಳ್ತಾ ಇರೋದು ಹಿಂದೆ ಪ್ರಬಲವಾದಂತ ಮಾಫಿಯಾ ಇದೆ. ವಾಟ್ ಇಸ್ ದ ಮಾಫಿಯಾ ಅಂತ ಹೇಳಿದ್ರೆ ಇವತ್ತೇನು ವೀರೇಂದ್ರ ಪಪ್ಪಿ ಮೇಲೆ ಬಂದಂತ ಇವರು ಹೇಳಿದ್ರು, ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ 300 ಕೋಟಿ ರೂಪಾಯಿಗಳನ್ನ ಕೊಡೋದಕ್ಕೆ ಒಬ್ಬ ಸಚಿವ ನಿಂತಿ ಶಾಸಕ ಇದ್ದಾನೆ ಅಂತ ಹೇಳಿದ್ರೆ ಸಚಿವ ಆಗಿರೋರು ಈಗಾಗಲೇ ಇನ್ನೆಷ್ಟು ಕೋಟಿ ರೂಪಾಯಿಗಳನ್ನ ಹೈಕಮಾಂಡ್ಗೆ ಕೊಟ್ಟು ಸಚಿವ ಸ್ಥಾನವನ್ನ ಪಡ್ಕೊಂಡಿದ್ರು. ಇವ್ರಿಗೆ 2 ವರ್ಷ ಮುಗ್ದೋಗಿದೆ. ಆದ್ರಿಂದ ನಾವು ಸಹ ರೆಡಿ, ಪ್ರದೀಪ್ ಈಶ್ವರ್ ರೆಡಿ, ಕೋನಾ ರೆಡ್ಡಿ ರೆಡಿ, ರೆಡಿ, ಇವರೆಲ್ಲರೂ ರೆಡಿ ಇದ್ದಾರೆ ಅಂತ ಹೇಳಿದ್ರೆ ಈಗ ಇಲ್ಲಿ ಒಂದು ಪ್ರಶ್ನೆ, ಯಕ್ಷ ಪ್ರಶ್ನೆ. ಸಿದ್ದರಾಮಯ್ಯ ಸಾಹೇಬರು ಏನು ಊಟಕ್ಕೆ ಕರೆದಿದ್ದಾರೆ ನಟರಾಜಣ್ಣ, ರಿಯಲಿ ಗೇಟ್ ಪಾಸ್ ಯಾರಿಗೆ? ಅವ್ರಿಗೆ ಸೆಂಡ್ ಅಪ್ ಪಾರ್ಟಿ ಯಾರಿಗೆ? ಯಾಕೆ ಇದನ್ನ ನಾನು ಹೇಳ್ತೀನಿ ಅಂದ್ರೆ ಸಿದ್ದರಾಮಯ್ಯನವರು ಸ್ವತಃ ತನ್ನ ಮನೆಯ ಗೃಹ ಪ್ರವೇಶಕ್ಕೆ ಊಟ ಕರೀಲಿಲ್ಲ. ಯಾರನ್ನ? ವೈಯಕ್ತಿಕ ವಿಚಾರ, ಯಾವಾಗ್ಲೂ ಕರೀದಿರುವಂತ ಸಿದ್ದರಾಮಯ್ಯನವರು ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಇಲ್ಲಿ ಕರೆದಿದ್ದಾರೆ ಅಂತ ಹೇಳಿದ್ರೆ ಆಮೇಲೆ ಜೊತೆಗೆ ಇದ್ರು ಎಲ್ಲರ ನಡುವೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ಮುಂದಿನ ಮುಖ್ಯಮಂತ್ರಿ ಕೂಗು ಎಂಬುದು ಜಾರಕಿಹೊಳಿ ಅವರಿಗೆ ಓಡೋಡಿ ಬರ್ತಾ ಇದೆ ಅಂತ ಹೇಳಿದ್ರೆ ದಲಿತ ಸಿಎಂ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕಾಗತ್ತೆ. ಮಹದೇವಪ್ಪ, ಜಾರಕಿಹೊಳಿ ಮತ್ತೆ ಇದೇ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ರವರು ವಿಶೇಷವಾಗಿ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ರಾಜ್ಯದ ಜನ ಕೇಳ್ತಾ ಇದ್ದಾರೆ, ನಟರಾಜಣ್ಣ ನೀವು ಗುಂಡಿ ಮುಚ್ಚಿ ನಮಗೆ ಸಂತೋಷ. ಇದು ಕೇವಲ ಮಹೇಶ್ ಅವ್ರ ಮಾತಲ್ಲ ನಟರಾಜ್ ಗೌಡ್ರೆ, ಇದು ಕೇವಲ ಮಹೇಶ್ ಅವ್ರ ಮಾತಲ್ಲ, ವಿರೋಧ ಪಕ್ಷದ ಬಹುತೇಕ ನಾಯಕರು ಇವತ್ತು ಇದೇ ಹೇಳ್ತಿರೋದು. ಬಿಹಾರ ಎಲೆಕ್ಷನ್ಗೆ ಕಪ್ಪ ಕಾಣಿಕೆಯನ್ನ ಯಾವ ಬಣ ಹೆಚ್ಚಾಗಿ ಕೊಡುತ್ತೋ ಆ ಬಣದ ಮಾತನ್ನ ಹೈಕಮಾಂಡ್ ಕೊಡ್ಲಿಕ್ಕೆ ನಿರ್ಧಾರ ಮಾಡಿದೆ. ಹೀಗಾಗೇನೆ ಡಿನ್ನರ್ ಮೀಟಿಂಗು, ಹೀಗಾಗೇನೆ ಕ್ಯಾಬಿನೆಟ್ ಶಫಲ್ ಲೆಕ್ಕಾಚಾರಗಳು. ಇದು ಬೇರೆ ಏನೂ ಅಲ್ಲ, ಬಿಹಾರದ ಎಲೆಕ್ಷನ್ಗೆ ಇಲ್ಲಿನಿಂದ ಕಪ್ಪ ಕಾಣಿಕೆ ಸಲ್ಲಿಸುವ ಒಂದು ರಿಹರ್ಸಲ್ಲು. ಸಿಎಂ ಕುರ್ಚಿ ಕೂಡ ಯಾರಿಗ್ ಸಿಗುತ್ತೆ, ಯಾರು ಹೆಚ್ಚು ಕಪ್ಪ ಕೊಡ್ತಾರೆ ಅವ್ರಿಗೆ, ನಂದಲ್ಲ ಸರ್, ವಿರೋಧ ಪಕ್ಷದ ಆರೋಪ. ಇಲ್ಲ, ವಿರೋಧ ಪಕ್ಷದ ಆರೋಪ ನೋಡಿ, ಅದಕ್ಕೆ ತಲೆಬುಡ ಇಲ್ಲ. ಅದಕ್ಕಂದ್ರೆ ಆಧಾರ ರಹಿತ ಸುಳ್ಳು ಆರೋಪಗಳನ್ನ ಮಾಡೋದೇ ವಿರೋಧ ಪಕ್ಷದ ಬಿಜೆಪಿ, ಎಸ್ಪೆಷಲಿ ಬಿಜೆಪಿ ಅವರದು ಅದು ಚಾಲಿ ಆಗಿದೆ. ಯಾಕಂದ್ರೆ ಅವರು 300 crore ಕೊಡ್ಲಿಕ್ಕೆ ರೆಡಿ ಆಗಿದ್ ಕೂಡ ಸುಳ್ಳು ಆರೋಪ 100% ಸುಳ್ಳು ಆರೋಪ. ಅದು ಅವರು ಬಿಸ್ನೆಸ್ ಮ್ಯಾನ್, ಅದರೊಳಗೆ ಅವ್ರದ್ದು ತಪ್ಪಿದ್ರೆ ಅದು ಕ್ರಮ ತಗೊಳ್ಳಿ, ನಮ್ಗೆ ಅದರೊಳಗೆ ಸಮಜಾಯಿಸಿ ನಮ್ದಿಲ್ಲ, ಅದಕ್ಕೆ ಅವ್ರಿಗೆ ಡಿಫೆನ್ಸ್ ನಮ್ದಿಲ್ಲ. ಅವ್ರು ತಪ್ಪು ಮಾಡಿದ್ರೆ ಬಿಸ್ನೆಸ್ ಮ್ಯಾನ್ ಅನ್ನೋದು ಗೊತ್ತಿದೆ, ತಪ್ಪು ಮಾಡಿದ್ರೆ ಅದ್ರ ಮೇಲೆ ಕಾನೂನು ಕ್ರಮ ಆಗ್ಲಿ, ಅವಳಿಗೆ ಯಾವ ಇಂಜರಿ ಕೇಳ ನಮ್ಗೆ. ಆದ್ರೆ ಸುಮ್ಮನೆ ಆರೋಪ ಮಾಡೋದು, ಯಾಕಂದ್ರೆ ಬಿಜೆಪಿನಲ್ಲೇ ಇತ್ತು ಏನು ಆರೋಪ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಜೆಪಿ ಶಾಸಕ ಹೇಳಿದ ಮಾತು, ಕಾಂಗ್ರೆಸ್ ಅವರು ಹೇಳಿದಲ್ಲ. ಬಿಜೆಪಿ ಮುಖ್ಯಮಂತ್ರಿ ಆಗ್ಲಿಕ್ಕೆ 2500 ಕೋಟಿ ರೂಪಾಯಿ ಕೊಡಬೇಕು ಬಿಜೆಪಿನಲ್ಲಿ. ಅದೇ ಬಿಜೆಪಿಯವರು ಅವ್ರ ಮೇಲೆ ಅವರು ಬಹಿರಂಗ ಮಾಡ್ಕೊಂತಾರೆ, ಇನ್ನೊಬ್ಬರ ಮೇಲೆ ಸುಮ್ಮನೆ ಆರೋಪ ಮಾಡ್ತಾರೆ. ಯಾಕಂದ್ರೆ ಆಗ ಯತ್ನಾಳ್ ಅವರು ಹೇಳಿದ ಮಾತನ್ನ ನಂಬಬೇಕು ಜನ, ಈಗ ಕಾಂಗ್ರೆಸ್ ಪಕ್ಷದಿಂದ ಬರ್ತಿರುವ ಬಿಜೆಪಿ ಆರೋಪವನ್ನು ನಂಬಾರ್ದು. ಯತ್ನಾಳ್ ಅವರು ಹೇಳಿದ್ ಕರೆಕ್ಟ್, ಯಾಕಂದ್ರೆ ಬಿಜೆಪಿ ಮ್ಯಾಟ್ರು. ಈಗ ಬಿಜೆಪಿ ಅವರು ಹೇಳ್ತಿರೋದು ಸುಳ್ಳು, ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿ ಒಳಗೆ ಬಿಜೆಪಿ ಬಹಿರಂಗ ಆದ್ಮೇಲೆ ಅವ್ರ ಮೇಲೆ ಲೋಪ ಕಳಂಕ ಇದೆ. ಸೊ ಅವ್ರೇನ್ ಮಾಡ್ತಾರೆ, ತಮ್ಮ ಮೇಲೆ ಮಾತ್ರ ಕಳಂಕ ಯಾಕೆ, ಬೇರೆ ಪಕ್ಷದ ಮೇಲೆ ಕಳಂಕ ಇರಲಿ ಅಂತ ಹೇಳಿ ಅವರು ಆರೋಪ ಹೊರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ನಮ್ಮ ಶಾಸಕರು, ನಮ್ಮ ಸಂಸದರು, ನಮ್ಮ ಸಚಿವರು ಯಾರು ಹೇಳಿ ಮಾತಲ್ಲ ಇದು. ಬಿಜೆಪಿಯವರ ಆರೋಪವನ್ನ ನಾವು ನಿರಾಕರಿಸ್ತೀವಿ. ನಟರಾಜ್ ಗೌಡ್ರೆ, ನೀವು ಇದ್ರಿ ವಾಲ್ಮೀಕಿ ನಿಗಮದ ಹಗರಣ ಸಂದರ್ಭದಲ್ಲಿ ಡಿಬೇಟ್ ನಲ್ಲಿ. ಆಗ ತನಿಖಾ ಸಂಸ್ಥೆಗಳು ಕೊಟ್ಟ ರಿಪೋರ್ಟ್ ನಲ್ಲಿ ಏನಿತ್ತು, ಬಳ್ಳಾರಿ ಅಲ್ಲಿಂದ ಹಣ
ಬದಲಾವಣೆನೇ ಮೇಡಮ್. ಹಿಂಗ್ ಬಂದಾಗ ಬಿಜೆಪಿ ಅವರು ಆರೋಪ ಮಾಡಿದಾಗ ಜನರಿಗೊಂದು ಕನ್ಫ್ಯೂಷನ್ ಇರಬಹುದೇನೋ, ಅದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡಬೇಕು. ಪ್ರಶ್ನೆ ಕೇಳೋದು ನಮ್ಮ ಧರ್ಮ. ಖಂಡಿತ. ಈಗ ನಾನು ಬಿಜೆಪಿ ಆರೋಪ ನಿರಾಧಾರ ಸ್ಪಷ್ಟವಾಗಿ ಹೇಳ್ಬಿಟ್ಟೆ. ಈಗ ಪಪ್ಪಿ ಅವರು ಹಣ ಒಂದು ಏನೋ ಇಟ್ಕೊಂಡಿದ್ರೆ ಅದು ಅವ್ರ ಮೇಲೆ ಕ್ರಮ ಆಗ್ತದೆ. ಇಡಿ ಐಟಿ ಅವ್ರು ತನಿಖೆ ಮಾಡ್ಕೊಂತಾರೆ. ಅವರು ವ್ಯಾಪಾರಿ ಬಿಸ್ನೆಸ್ ಮ್ಯಾನ್ ತೆರಿಗೆ ಕಟ್ಟಿದ್ರೆ ಕಟ್ಸ್ಕೊಂತಾರೆ. ಅದೇನೋ ಆಗುತ್ತೆ, ಕಾನೂನು ಕ್ರಮ ಆಗುತ್ತೆ. ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಬಿಜೆಪಿ ಇವತ್ತು ಕಾಂಗ್ರೆಸ್ ಮೇಲೆ ಸುಮ್ಮನೆ ಸುಳ್ಳು ಆರೋಪಗಳು ಮಾಡ್ತಾ ಇದೆ. ಎರಡನೇದು, ಮಾನ್ಯ ಮುಖ್ಯಮಂತ್ರಿಗಳು ಯಾರನ್ನಾದ್ರೂ ಮಂತ್ರಿಗಳನ್ನ ಆಹ್ವಾನ ಮಾಡಿದ್ರೆ ಇದೇನು ಹೊಸದಲ್ಲ, ಫಸ್ಟ್ ಟೈಮ್ ಏನು ಮಾಡ್ತಾ ಇಲ್ಲ. ಈ ತರ ಬಹಳ ಬಾರಿ ಚರ್ಚೆಗಳನ್ನ ಮಾಡ್ಲಿಕ್ಕೆ ಕರೆದು ಔಪಚಾರಿಕವಾಗಿ ಅನೌಪಚಾರಿಕವಾಗಿ ಭೋಜನ ಕೂಟವನ್ನು ಏರ್ಪಡಿಸ್ತಾರೆ. ಆದ್ರೆ 2.5 ವರ್ಷ ನಂತರ ಯಾರು ಮಂತ್ರಿ ಆಗಬೇಕಂತಿದ್ದಾರೆ, ಅವ್ರ ಆಕಾಂಕ್ಷಿಗಳಿದ್ದಾರೆ, ಅವ್ರು ಬಹಿರಂಗವಾಗೂ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಅಲ್ಲೂ ಹೇಳ್ತಾ ಇದ್ದಾರೆ, ಮಾನ್ಯ ಕೆಪಿಸಿಸಿ ಅಧ್ಯಕ್ಷ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಹತ್ರ ಹೇಳ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿ ಹತ್ರ ಹೇಳ್ತಾ ಇದ್ದಾರೆ. ಅವ್ರಿಗೆ ಯಾವ ಏನು ಮುಚ್ಕೊಂಡೇನಿದ್ದಾರೆ, ಅವ್ರೇನೋ ಅದನ್ನ ಹೈಡ್ ಮಾಡಿ ಏನು ಮಾತಾಡ್ತಾ ಇಲ್ಲ. ಆದ್ರೆ ತೀರ್ಮಾನ ಮಾಡಬೇಕಾದ್ರು ಈಗ ಮುಖ್ಯಮಂತ್ರಿಗಳು ಕರೆದಿರುವ ಮುಖ್ಯಮಂತ್ರಿಗಳು ಕರೆದಿರುವ ಡಿನ್ನರ್ ಮೀಟಿಂಗ್ ಸಹಜ ಇರಬಹುದು. ಆದ್ರೆ ಈ ಹಿಂದುಳಿದ ಸಮುದಾಯಗಳ ನಾಯಕರು ಮಾಡ್ತಾ ಇರುವ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಹಜ ಅಂತ ಹೇಳೋಂಗಿದ್ರೆ ನಿಮ್ಮದೇ ಹೈಕಮಾಂಡ್ ಅದಕ್ಕೆ ಹಿಂದೊಮ್ಮೆ ಅದಕ್ಕೆ ತಡೆ ಒಡ್ಡಿತ್ತು ಸರ್. ಸಹಜ ಅಂತ ಅನ್ಸಿದ್ರೆ ಹೈಕಮಾಂಡ್ ಅಂತ ಪ್ರಯತ್ನಕ್ಕೆ ಬರ್ತಿರ್ಲಿಲ್ಲ. ಇದ್ರ ಬಗ್ಗೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ಮುಂಚೆ ಸರ್ ಇದೇ ವಿಚಾರ ಕಪ್ಪ ಬಿಹಾರ್ ಎಲೆಕ್ಷನ್, ಇದಕ್ಕೋಸ್ಕರನೇ ಈ ಕ್ಯಾಬಿನೆಟ್ ಶಫಲ್ ಅನ್ನೋದು, ಯಾರು ಹೆಚ್ಚು ಹಣ ಕೊಡ್ಲಿಕ್ಕೆ ಸಿದ್ಧರಿದ್ದಾರೋ ಅವರಿಗೆ ಮಿನಿಸ್ಟರ್ಗಿರಿ ಕೊಟ್ಟು ಹೈಕಮಾಂಡ್ಗೆ ಲೆಕ್ಕ ಕೊಡೋದು, ಇದು ಸಿದ್ದರಾಮಯ್ಯ ಬಣದಿಂದ ಬಂದ ದುಡ್ಡು, ಇದು ಡಿ ಕೆ ಶಿವಕುಮಾರ್ ಅವರ ಬಣ, ಇಂಥ ಆರೋಪ ಮಾಡ್ತಿರೋ ಬಿಜೆಪಿ ಪಕ್ಷ ಯಾಕೆ ನಿರಾಧಾರವಾಗಿ ಇಲ್ಲ ಅನಿಲ್ ಸರ್, ನಿರಾಧಾರವಾಗಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಯಾಕೆ ಆರೋಪ ಮಾಡ್ತೀರಿ? ಇದನ್ನ ನಾವು ಹಿಂದೆ ನಾಗೇಂದ್ರ ಅವರ ವಿಷಯ ಬಂದಾಗ ತೆಲಂಗಾಣ ಚುನಾವಣೆಗೆ ಕರ್ನಾಟಕದಿಂದ ಎಟಿಎಂ ಆಗಿ ದುಡ್ಡು ಹೋಗಿದೆ ಅಂತ ಹೇಳಿದಾಗ್ಲೂ ಅದು ಸುಳ್ಳು ಅಂತಾನೆ ವಾದ ಮಾಡಿದ್ರು. ಆದ್ರೆ ತನಿಖೆಗಳ ರಿಪೋರ್ಟ್ಗಳಲ್ಲಿ ಅದನ್ನ ಯಾವ್ಯಾವ ಡೈರೆಕ್ಷನ್ ಅಲ್ಲಿ ಬಂದು ಇನ್ಕ್ಲೂಡಿಂಗ್ ವಿಧಾನಸಭೆಯಲ್ಲಿ ಇಷ್ಟು ಹಗರಣ ಆಗಿದೆ ಅಮೌಂಟ್ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರೇ ಒಪ್ಕೊಂಡ್ರು. ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ಅಲ್ರಿ ಮಾಡಿದ್ರೆ ಮಾಡ್ಬಿಟ್ಟು ವಾಪಸ್ ಕೊಟ್ಬಿಟ್ರೆ ನಾನು ಅದನ್ನ ಹೇಳ್ತಲ್ಲ. ಇವತ್ತು 2 ತಿಂಗಳಲ್ಲಿ ನೋಡ್ತಾ ಇರ್ರಿ, ಬಿಹಾರದಲ್ಲಿ ನಡೆಯುವಂತಹ ಚುನಾವಣೆಗೆ ಕರ್ನಾಟಕನೇ ಎಟಿಎಂ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. ಅದೇ ಕಾರಣಕ್ಕೋಸ್ಕರ ಇವರು ಬೇರೆ ಬೇರೆ ಇಲಾಖೆಗಳಿಂದ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಇವರು ಎಷ್ಟೇ ಸಚಿವ ಸಂಪುಟದ ಬದಲಾವಣೆ ಅಂತ ಹೇಳಿದ್ರೇನು, ಇವರು ರಾಮನಗರದ MLA ಇದಾರಲ್ಲ ಮೇಡಮ್ ಇಕ್ಬಾಲ್ ಅವ್ರ ಮೇಲೆ ಎಷ್ಟೆಲ್ಲ ನೋಟಿಸ್ ಕೊಡ್ತೀನಿ, ಸುಮ್ನೆ ಇರಬೇಕು, ಹುಷಾರಾಗಿರ್ಬೇಕು ಅಂತ ಹೇಳಿ ಸುಮ್ನೆ ಇರುವಂತ ಡಿ ಕೆ ಶಿವಕುಮಾರ್ ಅವರು 24 ಗಂಟೆಗಳ ಹಿಂದೆ ಇದೇ ಇಕ್ಬಾಲ್ ಅನ್ಸಾರಿ ಅವರು, ಇಕ್ಬಾಲ್ ಹುಸೇನ್ ಅವರು ಮತ್ತೆ ಆರೋಪ ಮತ್ತೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರೇ ಆಗಬೇಕು ಅಂತ ಹೇಳಿ. ಅಲ್ಲೊಂದು ಗಲಾಟೆ ನಡೀತಾ ಇದೆ. ಇದು ಕೇವಲ ಮಂತ್ರಿಮಂಡಲದ ಚೇಂಜ್ ಅಲ್ಲವೇ ಅಲ್ಲ. ಡಿ ಕೆ ಸುರೇಶ್ ಅವರು ಆನ್ ದ ರೆಕಾರ್ಡ್ಸ್ ಹೇಳಿದ್ದಾರೆ, ಈ ತರದೊಂದು ಚರ್ಚೆ ನಡೆದಿದೆ ಅಂತ ಹೇಳಿ. ಡಿ ಕೆ ಸುರೇಶ್ ಅವರು ಅನೇಕ ಬಾರಿ ಹಿಂಟ್ ಕೊಟ್ಟಿದ್ದಾರೆ, ಅವರ ಹಿಂಬಾಲಕರು ಇದನ್ನ ಹೇಳಿದ್ದಾರೆ. ನಮ್ ಕನ್ಸರ್ನ್ ಇಷ್ಟೇ ಮೇಡಮ್, ಇವತ್ತು ಪಾಟ್ ಹೋಲ್ ಮುಚ್ಚಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ, ಇವರಿಗೆ ಏರಿಸಿರುವಂತಹ ಬೆಲೆಗಳನ್ನ ಇಳಿಸಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ, ಇವರಿಗೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾಚಿಕೆ ಆಗಬೇಕು. ಕೇವಲ ಒಂದು ವಾರದ ಹಿಂದೆ ಮೇಡಮ್, ಇವತ್ತು ದೊಡ್ಡ ವಿಷಯ ಮಾತಾಡ್ತಾ ಇದೀವಿ. ಮೈಸೂರಿನ ಮಧ್ಯಭಾಗದಿಂದ 9 ವರ್ಷದ ಹಕ್ಕಿ ಪಿಕ್ಕಿಯ ಒಂದು ಹುಡುಗಿಯನ್ನ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಅವರ ಕೊಲೆಯನ್ನ ಮಾಡ್ತಾರೆ. ಆದ್ರೆ ಇವ್ರಿಗೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಮೀಟಿಂಗ್ ಮಾಡ್ತಿದ್ದಾರಂತೆ ಮುಖ್ಯಮಂತ್ರಿಗಳು. ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ಆರೋಪಿ ಅರೆಸ್ಟ್ ಆಗಿದ್ದಾನೆ, ಮುಖ್ಯಮಂತ್ರಿಗಳೇ ಸಭೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪೊಲೀಸರಿಗೆ ಫ್ರೀಡಂ ಕೊಟ್ಟರೆ ಈ ತರದ ವಿಷಯಗಳು ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಇವತ್ತು ಟ್ರಾನ್ಸ್ಫರ್ ದಂಧೆ ಇಡೀ ರಾಜ್ಯದಲ್ಲಿ ಓಪನ್ ಆಗಿ ನಡೀತಾ ಇದೆ. ಅದೇ ಕಾರಣಕ್ಕೆ ಯಾರನ್ನಾದ್ರೂ ಮಿನಿಸ್ಟರ್ ಮಾಡಲಿ ಮೇಡಮ್, ರಾಜ್ಯದ ಜನರಿಗೆ ಒಳ್ಳೇದಾಗಬೇಕು, ಎಚ್ಚೆತ್ಕೊಳ್ಳಿ. 50% ಆಫ್ ನಿಮ್ಮ ಗವರ್ಮೆಂಟಿನ ಟೈಮ್ ಆಗೋಗಿದೆ. ಕೆಲಸ ಮಾಡದ ಕೆಲ ಸಚಿವರನ್ನ ಅಥವಾ ಈಗ ಆಲ್ರೆಡಿ ಅನೇಕ ಬಾರಿ ಸಚಿವರಾಗಿರುವವರನ್ನ ಪಕ್ಕಕ್ಕಿಟ್ಟು ಹೊಸಬರಿಗೆ ಅವಕಾಶವನ್ನ ಕೊಡುವ ಪ್ರಕ್ರಿಯೆ. ದಿಸ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಇದರಲ್ಲಿ ಹಣ ಕಲೆಕ್ಷನ್ ಇಲ್ಲ, ಬಿಹಾರ್ ಎಲೆಕ್ಷನ್ ಇಲ್ಲ ಅನ್ನೋದು ವಾದ ನಟರಾಜ್ ಗೌಡ್ರದು. ನೋಡಿ ಸ್ಮಿತಾಜಿ, ಈ ರೀತಿಯಾದಂತ ಸ್ಪೆಕ್ಯುಲೇಷನ್ಸ್ ಇದೆಯಲ್ಲ, ಇದು ಮಾಧ್ಯಮಗಳಿಗೆ ಮತ್ತೆ ಏನು ಪ್ರಿಂಟೆಡ್ ಮೀಡಿಯಾಗಳಿಗೆ ಏನು ಪೇಪರ್ಸ್ಗಳಿಗೆ ಈ ರೀತಿಯಾದಂತ ಸ್ಪೆಕ್ಯುಲೇಷನ್ಸ್ ಬರ್ತಿದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ನ ಶಾಸಕರುಗಳಿಂದ ಹೊರತು ನಮ್ಮಿಂದಲ್ಲ. ಯಾಕೆ ಅಂತ ಹೇಳಿದ್ರೆ ಮಾಧ್ಯಮಗಳಿಗೆ ಗೊತ್ತಿದೆ, ಈ ರಾಜ್ಯಕ್ಕೆ ಗೊತ್ತಿದೆ. ಗೌಡ್ರೆ ಕೇಳಿಸ್ಕೊಳ್ಳಿ, ಇವತ್ತು ರಾಜ್ಯದಲ್ಲಿ ನಡೀತಾ ಇರೋದು ಅರ್ಧಕ್ಕರ್ಧ ಸಚಿವ ಸಂಪುಟದ ಸರ್ಜರಿ. ಈ ದಯವಿಟ್ಟು ಈ ಸರ್ಜರಿ, ಈ ಕ್ರಾಂತಿಗಳನ್ನ ತೆಗೆದುಬಿಡಿ. ಯಾಕೆ ಅಂತ ಹೇಳಿದ್ರೆ ನಟರಾಜ್ ಗೌಡ್ರಿಗೆ ಗೊತ್ತಿದೆ, ಕ್ರಾಂತಿಗಳು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ವಿರೋಧಿಗಳನ್ನ ಮಟ್ಟ ಹಾಕೋದಕ್ಕಿರುವಂತದ್ದು ಕ್ರಾಂತಿಗಳು. ಆದ್ರೆ ಈ ಒಂದು ಸರ್ಜರಿ ಅನ್ನೋದಿದೆಯಲ್ಲ,
ಕಾಂಗ್ರೆಸ್ ನಲ್ಲಿ ಏನ್ ರೋಗ ಬಂದಿದ್ಯಾ ಸರ್ಜರಿ ಮಾಡೋದಿಕ್ಕೆ? ಯಾವ್ದು ರೋಗ ಇಲ್ಲ. ಬಿಜೆಪಿ ಸರ್ಕಾರ ಇರ್ತಾನು ಮಾಧ್ಯಮ ಅದೇ ಭಾಷೆ ಬಳಸ್ತಾ ಇದೆ. ಅಲ್ಲ, ಸಂಪುಟ ಪುನರಚನೆ ಆಗುವಾಗೆಲ್ಲ ಮಾಧ್ಯಮಗಳು ಬಳಸೋದು, ಹಾಗೆ ಜನಸಾಮಾನ್ಯರು ಕೂಡ ನಾವೆಲ್ಲ ಅದೇ ಭಾಷೆ. ಇವತ್ತು ನಿಮ್ಗೆ ಗೊತ್ತಿದೆ ಏನಿವತ್ತು ಅರ್ಧಕ್ಕರ್ಧ ಸಚಿವ ಸಂಪುಟ ಸರ್ಜರಿ ಆಗುತ್ತೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸಿಎಂ ಮೀಟಿಂಗ್ ಕರೆದಿ ಆ ಮೀಟಿಂಗ್ ಅಲ್ಲಿ ನಿಮ್ಗೆ ಉಪಹಾರನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವೆಲ್ಲವೂ ತತ್ಕಾಲ್, ಇಲ್ಲಿ ಆಗಿರೋದೇ ಬೇರೆ. ಇಲ್ಲಿ ಈಗಾಗಲೇ 3 ದಿನ ಆಯ್ತು ಇವ್ರ ಹೈಕಮಾಂಡ್ ಬಂದು ಹೋದ್ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತಾಡಿದ್ರು, ಸಾಹೇಬ್ರು ನಾನು ನಿರ್ದೇಶನ ಕೊಡ್ತೀನಪ್ಪ, ನನ್ಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ. ಅಕಸ್ಮಾತ್ ಸಿದ್ದರಾಮಯ್ಯ ಸಾಹೇಬ್ರು ಚೇಂಜ್ ಆದ್ರೆ ಮುಂದಿನ ಮುಖ್ಯಮಂತ್ರಿ ಯಾರು, ಅದರ ಬಗ್ಗೆ ಚರ್ಚೆ ಆಗಲಿ. ಮುಂದಿನ ಮುಖ್ಯಮಂತ್ರಿ ಯಾರು? ಈಗೇನಾದ್ರೂ ಸಚಿವ ಸಂಪುಟದ ಸರ್ಜರಿ ಆದ್ರೆ ಡಿ.ಕೆ. ಶಿವಕುಮಾರ್ ಕಡೆ ಎಷ್ಟು ಜನ ಸಚಿವರುಗಳು ಆಚೆ ಹೋಗ್ತಾರೆ, ಮತ್ತೆ ಒಳಗಡೆ ಬರೋರು ಯಾರು ಫಾರ್ ಆಗಿರ್ತಾರೆ? ಸಿದ್ದರಾಮಯ್ಯ ಫಾರ್ ಆಗಿರ್ತಾರ, ಡಿ.ಕೆ. ಶಿವಕುಮಾರ್ ವಿರುದ್ಧವಾಗಿರ್ತಾರ ಅಂತ ನಾನು ನೋಡಿ ಈ ಸ್ಪೆಕ್ಯುಲೇಷನ್ಸ್ ಲಿಸ್ಟ್ ಅನ್ನ ನೋಡಿದೆ. ಶಿಕ್ಷಣ ಮಂತ್ರಿ ಇಲ್ಲ, ಲೋಕೋಪಯೋಗಿ ಮಂತ್ರಿ ಇಲ್ಲ, ಕಂದಾಯ ಮಂತ್ರಿ ಇಲ್ಲ, ಮತ್ತೆ ನನ್ಗೆ ಆಶ್ಚರ್ಯ ನಮ್ ಜಿಲ್ಲೆ ಕೃಷಿ ಮಂತ್ರಿನೇ ಇಲ್ಲ. ಎಲ್ಲಿ ಚಲುವರಾಯಸ್ವಾಮಿ ಅವರು? ಅದ್ರ ಅರ್ಥ ನಮ್ ಜಿಲ್ಲೆ ಅಂತ ಹೇಳಿದ್ರೆ ರಾಜಕೀಯ ಲೆಕ್ಕಾಚಾರ ಇವತ್ತು ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರೀತಿಯಾದಂತಹ ಒಂದು ಚದುರಂಗದಾಟವನ್ನ ಮಾಡಿದ್ದಾರೆ. ಈ ಚದುರಂಗದಾಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಖಂಡಿತವಾಗ್ಲೂ ಸಿಕ್ಕಿ ಬಿದ್ದಿರೋದು ಕಟ್ಟು ಸತ್ಯ. ಈ ಕಟ್ಟು ಸತ್ಯದಲ್ಲಿ ಮತ್ತೆ 5 ವರ್ಷ ಮತ್ತೆ ಹಾಗಾದ್ರೆ ಸಿದ್ದರಾಮಯ್ಯ ಸಾಹೇಬರು ದಸರಾದಲ್ಲಿ ಏನ್ ಹೇಳಿದ್ರು ನಿಮ್ಗೆ? ನಾನೇ ಮುಂದಿನ ಬಾರಿ ದಸರಾವನ್ನ ಈಗಲೂ ಅದೇ ಹೇಳ್ತಿದ್ದಾರೆ ಸರ್, ಈಗಲೂ ಅದೇ ಹೇಳ್ತಾರೆ. ಇಕ್ಬಾಲ್ ಅನ್ಸಾರಿ ಅವರಿಗೆ, ಹುಸೇನ್ ಅವರಿಗೆ ನೋಟಿಸ್ ಕೊಟ್ಟಿದ್ರಿ, ರಂಗನಾಥ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ರಿ, ಮತ್ತೆ ಅವ್ರು ಅದೇ ಮಾಡ್ತಾವ್ರೆ ಅಂದಾಗ ರಾಜಣ್ಣಂಗೊಂದು ಕಾನೂನು, ಇಕ್ಬಾಲ್ ಹುಸೇನ್ ಅವ್ರಿಗೊಂದು ಕಾನೂನು. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಅಧ್ಯಕ್ಷ ಆಗಿ ಅವ್ರು ಕೊಟ್ಟಂತಹ ಏನು ಲೆಟರ್ ಇದೆ ಅದು ಟಿಶ್ಯೂ ಪೇಪರ್ ಫೋನ್ ಮಾಡಿ ಇಕ್ಬಾಲ್ ಹುಸೇನ್ ಸಾಹೇಬ್ರೆ ಹಿಂಗ್ ಮಾತಾಡಬೇಡಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ಬಿಟ್ರೆ ಮುಗ್ದೋಯ್ತಪ್ಪ. ನೋಟಿಸು ಮತ್ತೊಂದು ವಿಚಾರ. ಏನ್ವೆ ಈಗ ಮಹೇಶ್ ಅವರು ಒಂದು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು ನೋಡ್ರಿ, ಸಚಿವ ಸಂಪುಟದಲ್ಲಿ ಇಂತಿಂತವರನ್ನ ಕರ್ಕೊಳ್ಳೋ ಮೂಲಕ ಮತ್ತೊಮ್ಮೆ ಸಿದ್ದರಾಮಯ್ಯನವರು ತಮ್ಮ ಬಲವನ್ನ ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನ. ಡಿ.ಕೆ. ಶಿವಕುಮಾರ್ ಅವರ ಪರವಾಗಿರುವ ಬೆರಳೆಣಿಕೆಯಷ್ಟು ಮಂದಿಯನ್ನ ಕೈಬಿಟ್ಟು ತಮ್ಮ ಪರವಾಗಿರುವ ಮತ್ತೊಂದಷ್ಟು ಮಂದಿಯನ್ನ ಸಂಪುಟಕ್ಕೆ ಸೇರಿಸಿಕೊಂಡ್ರೆ ಮುಂದಿನ 2.5 ವರ್ಷ ಕೂಡ ಸುಗಮವಾಗಿ ಸಾಗುತ್ತೆ. ಹಿಂಗೊಂದು ಲೆಕ್ಕಾಚಾರ ಇರಬಹುದು ಅನ್ನೋ ಅನುಮಾನ. ಈಗ ಸ್ಮಿತಾ ಅವರೇ, ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿರತಕ್ಕಂತಹ ಮಂತ್ರಿಗಳು, ಮೊನ್ನೆ ಸಿದ್ದರಾಮಯ್ಯ ಅವರ ಪರವಾಗಿರತಕ್ಕಂತಹ ಮಂತ್ರಿಗಳು ಅಂತ ಏನಿಲ್ಲ. ಶಾಸಕರಂತೂ ಕಾಣ್ತಿದ್ದಾರೆ ಸರ್. ಇಕ್ಬಾಲ್ ಹುಸೇನ್ ಅವರದೇ ಎಕ್ಸಾಂಪಲ್. ಇನ್ನೊಂದೆರಡು ಹೆಸರು ಮಹೇಶ್ ಅವರು ಹೇಳಿದ್ರು. ನಾನೇ ಹೇಳ್ತೀನಿ, 4 ಜನ ಶಾಸಕರಿಗೆ ಹೇಳಿದ್ದಾರೆ. 4 ಜನ ಶಾಸಕರುಗಳು ಈ ರೀತಿಯಾಗಿ ವಿವಿಧ ಬಾರಿ ಹೇಳಿದ್ದಾರೆ. ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಬಹಿರಂಗವಾಗಿ ಯಾರು ಹೇಳಂಗಿಲ್ಲ ಅಂತ. ನೀವೇನ್ ಹೇಳ್ತಿದ್ರಿ ಸರ್? ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿರೋದು 4 ಜನ ಎಂ.ಎಲ್.ಎ ಅಂತ ಹೇಳ್ತಿದ್ದೀರಾ? ನಾನು ಹೇಳಿಕೆ ಕೊಟ್ಟಿರೋ ಬಗ್ಗೆ ಹೇಳಿದೆ. 140 ಜನನು ಕೂಡ ಮಾನ್ಯ ಡಿ.ಕೆ. ಶಿವಕುಮಾರ್ ಪರವಾಗಿದ್ದಾರೆ, 140 ಜನನು ಕೂಡ ಮಾನ್ಯ ಸಿದ್ದರಾಮಯ್ಯ ಪರವಾಗಿದ್ದಾರೆ. ಒಟ್ಟಾಗಿದ್ದಾರೆ, ಅದ್ರೊಳಗೆ ಏನಿಲ್ಲ. ಇವ್ರ ಪರ ಅವ್ರ ಪರ ಇಲ್ಲ. ನೋಡಿ, ಸಹಜ ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿಗಳೇ ಸಂಪೂರ್ಣ ಪರಮಾಧಿಕಾರ ಇರ್ತದೆ. ಎಲ್ಲಾ ಸರ್ಕಾರಗಳು, ಯಾವುದೇ ಸರ್ಕಾರ ಬಂದರೂ ಕೂಡ ಮಂತ್ರಿಮಂಡಲ ಪುನರಚನೆ ಮಾಡಬೇಕಾ, ಯಾರು ಹೊಸದಾಗಿ ತಗೊಂಡು ಬೇರ್ಪಡೆ ಮಾಡ್ಕೋಬೇಕಾ, ಬಿಡಬೇಕನ್ನೋದು ಅವರ ವಿವೇಚನೆಗೆ ಬಿಟ್ಟಿರ್ತದೆ. ಸೊ ಅದನ್ನ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಾಗ್ಲಿ ಅಥವಾ ಹೈಕಮಾಂಡ್ ಆಗ್ಲಿ ಅವ್ರ ಒಪ್ಪಿಗೆ ತಗೊಂಡು ಚರ್ಚೆ ಮಾಡ್ತಾರೆ ಮಾನ್ಯ ಸಿದ್ದರಾಮಯ್ಯನವರು. ಆದ್ರೆ ಅದು ಇವ್ರನ್ನ ಕಿತ್ತಾಕ್ಲಿಕ್ಕೋಸ್ಕರ, ಇವ್ರ ಪರವರ ಬೆಂಬಲವನ್ನು ಕಮ್ಮಿ ಮಾಡ್ಲಿಕ್ಕೋಸ್ಕರ ಅನ್ನೋದು ಶತಃ ಸುಳ್ಳು. ಅದು ಬಿಜೆಪಿ ಮತ್ತೆ ಜೆಡಿಎಸ್ ಹೇಳ್ತಾ ಇರ್ತಕ್ಕಂಥ ಹೊಸ ರೀತಿಯ ಕತೆ, ಅದು ಕಟ್ಟುಕತೆ. ಆ ಕಟ್ಟುಕತೆ ಕಾಂಗ್ರೆಸ್ ಅಲ್ಲಿ ಇಲ್ಲ. ಕಾಂಗ್ರೆಸ್ ನೊಳಗೆ ನಮ್ಮೊಳಗೆ ಎಲ್ಲರೂ ಒಟ್ಟಾಗೆ ಇದ್ದಾರೆ. ಬಣವೇ ಇಲ್ಲ ಅಥವಾ ಕುರ್ಚಿಗೆ ಕಾಂಪಿಟೇಷನ್ ಇಲ್ಲ. ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಡ್ಬಿಡಿ. ನನ್ನ ಮೆಮೊರಿ ಕಮ್ಮಿ ಇದ್ರೆ ನೀವು ಅದನ್ನ ಸರಿಪಡಿಸಿ ಹೇಳಿ ಸರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬಹುಶಃ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ರು, ಎಲ್ಲೋ ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ ಮಾತನಾಡ್ತಿರೋರು ಎಷ್ಟು ಸರ್? 4-5 ಮಂದಿ. ಇದು ನಂದಲ್ಲ ಸರ್, ಮುಖ್ಯಮಂತ್ರಿ. ಇದು ಬಣ ಇಲ್ಲ. ಇವಾಗ ನಟರಾಜ್ ಗೌಡ್ರು ನೋಡಿ, ವೆರಿ ಕ್ಲಿಯರ್. ನಟರಾಜ್ ಗೌಡ್ರು ಅಲ್ಲ, ನೀವು ವೆರಿ ಕ್ಲಿಯರ್. ನೀವೇನಂದ್ರಿ 140 ಜನನು ಕೂಡ ಮುಖ್ಯಮಂತ್ರಿಗಳ ಪರ, 140 ಜನ ಕೂಡ ಡಿಸಿಎಂ ಪರ. ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು? 4-5 ಜನ ಮಾತ್ರ ಡಿ.ಕೆ.ಶಿ ಪರ. ಇದು ಹೇಳಿ ಮುಖ್ಯಮಂತ್ರಿಗಳು ಅನಿಲ್ ಅವರು ಉತ್ತರ ಕೊಡಿ. ಶಾಸಕಾಂಗ ಪಕ್ಷ ಸಭೆಯಲ್ಲಿ ತೀರ್ಮಾನ ಆಗಿದೆ. ಹೈಕಮಾಂಡ್ ಕೂಡ ಅದನ್ನ ಅನುಮೋದನೆ ಮಾಡಿದ್ದಾರೆ. ಹಾಗಿರ್ಬೇಕಾದ್ರೆ ಮುಖ್ಯಮಂತ್ರಿಯ ಚರ್ಚೆ, ಬದಲಾವಣೆಯ ಚರ್ಚೆ ಖಂಡಿತವಾಗಿ ಇಲ್ಲಿಲ್ಲ. ಯಾವ ಶಾಸಕರು
ಜ್ಯೋತಿಷ್ ರಿವೈಂಡ್ ಮಾಡ್ತೀನಿ. ಜ್ಯೋತಿಷ್ ಅಲ್ಲ, ಜ್ಯೋತಿಷ್ ರಿವೈಂಡ್ ಮಾಡ್ತೀನಿ. ಬನ್ನಿ ಹೇಳ್ತೀನಿ. ದೆಹಲಿಯಲ್ಲಿ ಇವ್ರೇನ್ ಬೀಡು ಬಿಟ್ಟು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಇಬ್ರು ಕಾಂಪಿಟೇಟರ್ಸ್ ಚಾಲೆಂಜ್ ಮಾಡ್ಕೊಂಡು ಹೊರಗಡೆ ಬಂದ್ರು. ಬಂದ ನಂತರ ಬೆಂಗಳೂರಲ್ಲಿ ಈ ವಿಷಯವನ್ನ ಮೊದಲು ಹುಟ್ಟಾಕಿದ್ದೆ. 2.5 ವರ್ಷ ಪವರ್ ಶೇರಿಂಗ್ ಅನ್ನೋದನ್ನು ಹುಟ್ಟಾಕಿದ್ದೆ ಡಿ.ಕೆ. ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರು ಯಾವತ್ತೂ ಒಪ್ಪಿಲ್ಲ, ಸಿದ್ದರಾಮಯ್ಯ ಒಪ್ಪೋದಿಲ್ಲ. ನಾನು ಹೇಳೋದು ಅವರೇ ಅದನ್ನ ಹಾಕಿದ್ರು. ನಾನು ಹೇಳ್ತಾ ಇದ್ದೀನಿ ನಿಮ್ಗಷ್ಟೇ, ನಮ್ಗೆ ಹೇಳಿ ನೀವೇರಿಸಿರುವಂತ ಬೆಲೆ ಯಾವಾಗ ಕಡಿಮೆ ಮಾಡ್ತೀರಾ? ಬೆಂಗಳೂರಿನ ಗುಂಡಿಗಳನ್ನು ಯಾವಾಗ ಮುಚ್ತೀರಾ? ಮೇಡಮ್ ಯಾಕೆ ಈ ಬಂಡತನದಿಂದ ನೀವೆಲ್ಲಿ ಬಂದಿದ್ದೀರಾ ಅಂದ್ರೆ ಯಾವುದೇ ರಾಜ್ಯ ಒಳ್ಳೆ ಆಗುವಂತ ಕೆಲಸ ಮಾಡ್ಲಿಕ್ಕೆ ನೀವು ರೆಡಿ ಇಲ್ಲ. ಚೀಫ್ ಮಿನಿಸ್ಟರ್ ಫೇಲ್ಯೂರ್ ಆಗಿದ್ದಾರೆ. ಕೇವಲ ಮಿನಿಸ್ಟರ್ಗಳೆಲ್ಲ, ಚೀಫ್ ಮಿನಿಸ್ಟರ್ ಫೇಲ್ಯೂರ್ ಆಗಿದ್ದಾರೆ. ಸಂಪುಟ ಪುನರ್ರಚನೆ ಎಲ್ಲ ಪುನರ್ರಚನೆ ಆಯ್ತು. ಮಹೇಶ್ ಜಿ, ಅನುದಾನ ಸಿಗದೆ ಬೇಸರಗೊಂಡಿರುವ ಕೆಲ ಎಂಎಲ್ಎಗಳನ್ನ ಸಚಿವ ಸಂಪುಟದ ಕುರ್ಚಿಯ ಆಸೆಯನ್ನ ತೋರಿಸಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕನ್ವಿನ್ಸ್ ಮಾಡ್ಲಿಕ್ಕೆ ಮಾಡ್ತಿರೋ ಒಂದು ಎಕ್ಸರ್ಸೈಸ್ ಅಂತ ಕೂಡ ಇದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಆ ಮೂಲಕ ಮುನಿಸಿಕೊಂಡಿರುವ ಎಂಎಲ್ಎಗಳನ್ನ ಕೂಡ ಒಲಿಸಿಕೊಳ್ಳುವ ಪ್ರಯತ್ನ ಎಟ್ ದಿ ಲಾಸ್ಟ್ ಶಕ್ತಿ ಪ್ರದರ್ಶನ. ನೋಡಿ ಪುಟಾಜಿ, ಸರ್ಕಾರ ಬಂದಾಗಿನಿಂದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿದ್ದಂತ ರಾಯಾರೆಡ್ಡಿರವರು ಇವ್ರದೇ ಸರ್ಕಾರದ ವಿರುದ್ಧವಾಗಿ ಕಾಮೆಂಟ್ ಅನ್ನ ಮಾಡ್ತಾ ಬಂದ್ರು. ಪಾಟೀಲ್ ಅವರು ರಾಜೀನಾಮೆ ಬಿಸಾಕ್ಬಿಟ್ಟು ಹೋದ್ರು. ಆಮೇಲೆ ಗವಿಯಪ್ಪನ ಮಾತುಗಳನ್ನ ನೀವು ಕೇಳಿದ್ದೀರಿ. ಇವತ್ತೇನು ಕಾಂಗ್ರೆಸ್ ನಲ್ಲಿ ನಡೀತಾ ಇದೆಯಲ್ಲ ಒಳಜಗಳ, ಈ ಒಳಜಗಳಗಳನ್ನ ನಾನು ಇವತ್ತು ನನ್ನೇ ನೋಡ್ತಾ ಇಲ್ಲ. ಇವತ್ತೇನು ಅವತ್ತಿನ ಚುನಾವಣೆ ಬಂತು ಎಲ್ಲಿ, ಜೈಪುರ್ ಅಥವಾ ಏನ್ ಇವತ್ತು ಕರಿತೀವಿ ಪಿಂಕ್ ಸಿಟಿ ರಾಜಸ್ಥಾನದಲ್ಲಿ, ಇದೇ ಕಾಂಗ್ರೆಸ್ ಕುಸ್ತಿಯನ್ನ ಆಡ್ಕೊಂಡು ಅಧಿಕಾರವನ್ನ ಕಳ್ಕೊಂಡ್ರು. ಮಧ್ಯಪ್ರದೇಶದಲ್ಲಿ ಏನಾಯ್ತು ನಟರಾಜ್ ಗೌಡ್ರು ಗೊತ್ತಿದೆ. ಹರಿಯಾಣದಲ್ಲಿ ಏನಾಯ್ತು, ಇದೇ ಇವತ್ತೇನು ಉಸ್ತುವಾರಿ ಇದ್ದಾರೆ ಸುರ್ಜೇವಾಲಾ, ಹರಿಯಾಣದಲ್ಲಿ ಇದೇ ಸುರ್ಜೇವಾಲರವರನ್ನ ಅಲ್ಲಿ ಯಾವ ರೀತಿ ನಡೆಸ್ಕೊಂಡ್ರು ಹರಿಯಾಣದಲ್ಲಿ ಅಂತೇಳಿ ಗೊತ್ತಿದೆ. ಇದು ನೆಕ್ಸ್ಟ್ ಇವತ್ತು ಕರ್ನಾಟಕದಲ್ಲಿ ಇವ್ರದ್ದು ಆಟ. ಇಲ್ಲಿ ಏನು ಅಂತ ಹೇಳಿದ್ರೆ, ಇವತ್ತು ಶಿವಲಿಂಗೇಗೌಡರು ಒಂದು ಮಾತು ಹೇಳಿದ್ರು, ಇಲ್ಲ ರೀ ನನ್ನನ್ನು ಮಾಡೇ ಮಾಡ್ತಾರೆ. ಅವ್ರು ಆಸೆ ಇಟ್ಕೊಂಡಿದ್ರು ನಾನು ವಸತಿ ಖಾತೆ ಸಚಿವ ಆಗ್ತೀನಿ ಅಂತ, ಅವ್ರನ್ನ ಮಾಡ್ಲಿಲ್ಲ. ಇವತ್ತು ಶಿವಲಿಂಗೇಗೌಡರು ಹೇಳಿದ್ದಾರೆ, ಅಕಸ್ಮಾತ್ ಇವತ್ತೇನಾದ್ರೂ ಏನು 50% ಇವರು ಚೇಂಜಸ್ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಯಾರ್ಯಾರು ಸಿಡಿದೆದ್ದಿದ್ರು ಅವ್ರಿಗೇನಾದ್ರೂ ಒಬ್ಬರಿಗೆ ಇವರು ಸಚಿವ ಸ್ಥಾನವನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ಗಡಗಡಗಡ ಅನ್ನೋದು ಸತ್ಯ. ಇನ್ನೊಂದೇನು ಗೊತ್ತಾ, ಇವಾಗ 30 ಜನಕ್ಕೆ ನಿಗಮ ಮಂಡಳಿಗಳನ್ನ ಕೊಟ್ಟಿದ್ದಾರೆ, ನಾವು ನೋಡಿದ್ದೇವೆ. ಆ ನಿಗಮ ಮಂಡಳಿಗಳಲ್ಲಿ ಒಬ್ಬ ಎಂಎಲ್ಎನೂ ಸಹ ತಗೊಂಡಿಲ್ಲ. ಏನನ್ನ ನಿಗಮ ಮಂಡಳಿಗಳನ್ನ ಅಲ್ಲಿಗೆ ತಿಳ್ಕೊಳ್ಳಿ. ನಾನು ನಿಗಮ ಮಂಡಳದ ಆಕಾಂಕ್ಷಿ ಅಲ್ಲ. ಇದಕ್ಕೆ ಅಲ್ಲ, ನಟರಾಜ್ ಗೌಡ್ರಕ್ಕಿಂತ ಅಧಿಕೃತವಾಗಿ ಯಾರು ಮಾತನಾಡ್ಲಿಕ್ಕೆ ಸಾಧ್ಯ? ಇಲ್ಲ. ಈಗ ನಿಗಮ ಮಂಡಳಿ ತಗೊಂಡಿದ್ದಾರೆ, ತುಂಬಾ ಜನ ತಗೊಂಡಿದ್ದಾರೆ. ನಿಗಮ ಮಂಡಳಿ ತಗೊಂಡಿದ್ದಾರೆ, ಮಾಗಡಿ ಬಾಲಕೃಷ್ಣ ತಗೊಂಡಿದ್ದಾರೆ, ಗುಬ್ಬಿ ಶ್ರೀನಿವಾಸ್ ತಗೊಂಡಿದ್ದಾರೆ, ತುಂಬಾ ಜನ ಎಲ್ಲರೂ ತಗೊಂಡಿದ್ದಾರೆ. ಯಾರ್ಯಾರಿಗೆ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಒಂದು ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಮಂತ್ರಿಗಳಾಗಬೇಕಂತ ಬಹಳ ಜನ ಆಕಾಂಕ್ಷಿಗಳಿದ್ದಾರೆ. ಅದರೊಳಗೆ ದೊಡ್ಡ ಏನು ಅನುಮಾನ ಇಲ್ಲ. ಆದ್ರೆ ಯಾವಾಗ ಸಂಪುಟ ಪುನರ್ರಚನೆ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಬೇಕು ಅಧಿಕೃತವಾಗಿ, ಅಲ್ಲಿವರೆಗೂ ಇಲ್ಲ. ಎರಡನೇದೇನಂದ್ರೆ, ಈ ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನೋದು ಇದೆಯಲ್ಲ, ಇದು ಅಧಿಕೃತವಾಗಿ ಮಾನ್ಯ ಸಿದ್ದರಾಮಯ್ಯನವರಾಗ್ಲಿ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಾಗ್ಲಿ, ಅಥವಾ ಸುರ್ಜೇವಾಲಾ ಅವರಾಗ್ಲಿ, ವೇಣುಗೋಪಾಲ್ ಅವರಾಗ್ಲಿ, ಖರ್ಗೆ ಸಾಹೇಬರಾಗ್ಲಿ ಹೇಳಿಲ್ಲ. ಯಡಿಯೂರಪ್ಪನವರನ್ನ ಇಳಿಸುವಾಗ ಬಿಜೆಪಿ ಪಕ್ಷ ಅಧಿಕೃತವಾಗಿ ಅಥವಾ ಯಡಿಯೂರಪ್ಪನವರೇ ಖುದ್ದಾಗಿ ಅಧಿಕೃತವಾಗಿ ಹೇಳಿದ್ರ? ಇಲ್ಲ, ಅಲ್ಲಿ ಬಿಜೆಪಿನಲ್ಲಿ ಬೇರೆ ರೀತಿ ಇದೆ. ಬಿಜೆಪಿನಲ್ಲಿ ಅವ್ರಿಗೆ ಬೇಕಾದಾಗ ನಾಗಪುರ ಮಾತು ಯಾರು ಕೇಳಲ್ವೋ ಅವ್ರನ್ನ ಕಿತ್ತಾಕ್ತಾರೆ. ಅದನ್ನ ಯಡಿಯೂರಪ್ಪ ನಾಗಪುರದ ಬೇರೆ ಅಲ್ಲ. ಎಸ್ಸಿ ಸಮುದಾಯದ ಅಥವಾ ಹಿಂದುಳಿದ ವರ್ಗಗಳ ನಾಯಕರ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಅನಿಲ್ ಸರ್, ಈಗ ಪ್ಲಾನ್ ಎ ಏನು? ಸಂಪುಟ ಸರ್ಜರಿಯ ಮೂಲಕ ಕುರ್ಚಿಯನ್ನ ಉಳಿಸಿಕೊಳ್ಳೋದು. ಪ್ಲಾನ್ ಬಿ ಏನು? ಅದರಲ್ಲಿ ಇನ್ ಕೇಸ್ ಏನಾದ್ರೂ ಗ್ರೀನ್ ಸಿಗ್ನಲ್ ಸಿಗದೆ ಹೋದ್ರೆ, ಇನ್ ಕೇಸ್ ಅನಿವಾರ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕುರ್ಚಿ ಬಿಟ್ಕೊಡೋ ಪ್ರಸಂಗ ಬಂದ್ರೆ, ಈ ದಲಿತ ಸಿಎಂ ಅನ್ನು ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡೋದು. ಅದಕ್ಕಾಗೇನೆ ಈ ರೀತಿಯಾದ ಮೀಟಿಂಗ್ಗಳು ಹಿಂದುಳಿದ ಸಮುದಾಯದ ನಾಯಕರದ್ದು ಪದೇ ಪದೇ ಆಗ್ತಿರೋದು. ಹೀಗೊಂದು ಚರ್ಚೆ ಇದೆ. ಹೌದು ಮೇಡಮ್, ಇದು ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾನೂ ಇದೆ.
ಯಾರು ಸಿಎಂ ಕುರ್ಚಿಗೆ ಹಿಂದೆ ಕಾಯ್ತಾ ಅಂದ್ರೆ ಸಿದ್ದರಾಮಯ್ಯನವ್ರ ಕಡೆಯಿಂದ ಒಂದಿಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಯಾವಾಗ ನೀವು ಡಿ ಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಇಂದ ಸ್ವಲ್ಪ ಪುಷ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರೋ, ನಮ್ ಕಡೆಯಿಂದ ಈ ದಲಿತ ಸಿಎಂ ಕಾಯಿನ್ ಅನ್ನ ಕಾಂಗ್ರೆಸ್ ಮಾಡುವಂತ ಎಲ್ಲಾ ಚಾನ್ಸಸ್, ಸಿದ್ದರಾಮಯ್ಯನವರೇ ಮಾಡುವಂತ ಎಲ್ಲಾ ಚಾನ್ಸಸ್ ಇದೆ. ನೀವು ಒಂದು ಆಂಗಲ್ ಅಲ್ಲಿ ನೋಡಿದ್ರೆ 2013ರಿಂದ 2018ರವರೆಗೆ ಒಂದೇ ಒಂದು ಬಾರಿ ಹೈಕಮಾಂಡ್ ಹೇಳದೇ ಇರುವಂತಹ ಸಿದ್ದರಾಮಯ್ಯನವರು ಈ ಬಾರಿ ಎಲ್ಲವೂ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ. ಆ ಹೈಕಮಾಂಡ್ ಅನ್ನ ಸೆಡ್ ಹೊಡೆಯಲಿಕ್ಕೆ ಈ ದಲಿತ ಸಿಎಂ ಅನ್ನುವಂತಹ ಇದನ್ನ ಮುಂದೆ ತಗೊಂಡ್ಬರ್ಬೇಕು. ಯಾರಿಗೂ ಅಷ್ಟು ದೊಡ್ಡ ಪವರ್ ಸಿಗೋದಿಲ್ಲ, ನಾನೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಅವರ ಪ್ರಯತ್ನ. ಈ 3 ತಿಂಗಳ ಹಿಂದೆ ಸುರ್ಜೇವಾಲಾ ಅವರು ಬಂದು 1-to-1 ಮೀಟಿಂಗ್ ಮಾಡಿದಾಗ, ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿದಾಗ, ಅಲ್ಲಿಯವರೆಗೆ ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಅವರು ಈ ವಿಷಯದ ಬಗ್ಗೆ ನೇರವಾಗಿ, ನಾನು ಈಗ ಮೀಡಿಯಾಗೆ ಮಾತಾಡಲ್ಲ, ನಾನು ಸರಿಯಾದ ಸಮಯದಲ್ಲಿ ಮಾತಾಡ್ತೀನಿ, ನನ್ಗೆ ನೆನಪಿಲ್ಲ ಯಾವ ಚಾನೆಲ್ ಅಂತ, ದೆಹಲಿಯ ಒಂದು ಇಂಗ್ಲಿಷ್ ಚಾನೆಲ್ ಮುಂದೆ ಕೂತ್ಕೊಂಡಾಗ ಅವ್ರು ನೇರವಾಗಿ ಹೇಳಿದ್ರು, ಹೌದು ಪವರ್ ಶೇರಿಂಗ್ ಇನ ಡಿಸ್ಕಷನ್ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಆ ವಿಷಯವನ್ನ ನೇರವಾಗಿ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ. 10 ಜನ ಇವರು ಹೇಳ್ತಾ ಇದ್ದಾರೆ. ಅಷ್ಟೇ ಅವಶ್ಯಕತೆ ಇದೆ. ಶಿವಲಿಂಗೇಗೌಡರು ನಮ್ಮ ಜೊತೆ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ. ಅವರು ಮಾತಾಡ್ತು ಕೇಳ್ತು. ಆಯ್ತು ಸರ್, ನಿಮ್ಮ ನಿರೀಕ್ಷೆ ಹಾಗೆ ನಿಮ್ಮ ಕ್ಷೇತ್ರದ ಜನರ ನಿರೀಕ್ಷೆ, ಬಹುತೇಕರ ನಿರೀಕ್ಷೆ ನೀವು ಮಂತ್ರಿ ಆಗಬೇಕು ಅಂತ. ಮಂತ್ರಿ ಆಗುವ ಸೂಚನೆಗಳೇನಾದ್ರೂ ನಿಮಗೆ ಸಿಗ್ತಾ ಇದೆಯಾ ಸರ್? ಯಾವಾಗ ಆಗಬಹುದು ಅನ್ನೋದ್ರ ಟೈಮಿಂಗ್ ಬಗ್ಗೆ ಏನಾದ್ರೂ ಮಾಹಿತಿಗಳು ಸಿಗ್ತಾ ಇದೆಯಾ? ನಾವು ಜೆಡಿಎಸ್ ನಿಂದ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಣ್ಣ ಅವರು 3 ಜನ ಒಂದು ಸ್ಥಳದಲ್ಲಿ ಸೇರ್ಸಿ ನಮ್ಮ ಸರ್ಕಾರ ಬರುತ್ತೆ, ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿರೋದು ಸತ್ಯ. ಅದಾದ್ಮೇಲೆ ಮೊದಲನೇ ಹಂತದಲ್ಲಿ ಆಗ್ಲಿಲ್ಲ, ಕಾರಣಾಂತರದಿಂದ ಆಗ್ಲಿಲ್ಲ. 2ನೇ ಹಂತದಲ್ಲಿ ಮಾಡ್ಕೊಡ್ತೀವಪ್ಪ ಅಂತಕ್ಕಂತ ಆಶ್ವಾಸನೆಯನ್ನು ನೀಡಿದ್ದಾರೆ. ಅವರ ಆಶ್ವಾಸನೆಯನ್ನು ಇಟ್ಕೊಂಡು ನಾವು ಕಾಯ್ತಾ ಇದ್ದೀವಿ. ಇದು ನಮ್ಮ ರಿಲೀಸೆಫಲ್ ಮಾಡೋದು ಬಿಡೋದು ಅದೆಲ್ಲವೂ ಹೈಕಮಾಂಡ್ ಬಿಟ್ಟಿದ್ದು, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು, ಉಪಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು. ಅದನ್ನ ಹೈಕಮಾಂಡ್ ಏನ್ ಹೇಳುತ್ತೋ ಆ ನಿರ್ಧಾರಕ್ಕೆ ಬದ್ಧರಾಗಿದೆ. ಈ 2.5 ವರ್ಷ ಆಗ್ತಾ ಬಂತು, ಇನ್ಯಾವಾಗ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಿರ್ಬೋದು. 2 ವರ್ಷ ಇನ್ನು ತುಂಬಿಲ್ಲ, ಮುಂದಿನ ತಿಂಡಿ ತುಂಬುತ್ತೆ 2.5 ವರ್ಷ. ಅದೇ ಆಗ್ತಾ ಬಂತು. ಅಲ್ಲಿವರೆಗೂ ಕಾಯ್ದು ನಮ್ಮ ಏನೇ ಆಗ್ಲಿ ಒಂದು ಪಕ್ಷದ ಒಳ ಆಂತರಿಕವಾಗಿ ಇದ್ದಾಗ ಆಂತರಿಕವಾದಂತ ವ್ಯವಸ್ಥೆ ಒಳಗಡೆ ನಾವು ಹೋಗ್ಲೇಬೇಕಾಗುತ್ತೆ. ಈ ಅಲ್ಟಿಮೇಟ್ ಆಗಿ ಪಾರ್ಟಿ ಏನೇ ಡಿಸಿಷನ್ ತಗೊಂಡ್ರು, ನಮ್ಮ ನಾಯಕರು ಏನೇ ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ಬದ್ಧರಾಗಿ. ಇದು ಸಚಿವ ಸಂಪುಟ ಪುನಾರಚನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಕನೆಕ್ಟೆಡ್ ಇರೋದಿದು. ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಸಚಿವ ಸಂಪುಟ ಪುನಾರಚನೆ ಕೂಡ ವೇದಿಕೆ ಆಗಬಹುದು ಅನ್ನೋ ಚರ್ಚೆ ಸರ್ ಆಚೆ ರಾಜಕೀಯ ಪಡಸಾಲಿಯಲ್ಲಿ. ಇದು ರಾಜಕೀಯದಲ್ಲಿ ಯಾರ್ಯಾರು ಮಾತಾಡ್ತಾರೋ ನನಗ್ ಗೊತ್ತಿಲ್ಲ. ನಾನಾತು, ನನ್ ಕ್ಷೇತ್ರ ಆಯ್ತು, ನನ್ ಜನ ಆಯ್ತು, ನಾನು ಇದೀನಿ. ನಂದು ಒಂದೇ, ಅವರು ಮಾತು ಕೊಟ್ಟಿದ್ರು, ಆ ಮಾತನ್ನ ನಾನು ಜ್ಞಾಪಕ ಮಾಡ್ತೀನಿ ಅಷ್ಟೇ. ನಾನು ಹಾಸನ ಜಿಲ್ಲೆನಲ್ಲಿ ಕಾಂಗ್ರೆಸ್ನಿಂದ ಒಬ್ಬನೇ ಶಾಸಕ ಇರೋದು. ಹಾಸನ ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿರ್ತಕ್ಕಂಥದ್ದು ಪಕ್ಷದ ಬೆಳವಣಿಗೆಯ ದೃಷ್ಟಿಯಿಂದ ಒಳ್ಳೇದು ಅಂತ ಹೇಳಿ ಬಹಳ ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ಅದರಿಂದ ಕೊಟ್ರೆ ಪಕ್ಷ ಸಂಘಟನೆ ಮಾಡಿ ಈ ಜಿಲ್ಲೆನಲ್ಲಿ ಪಕ್ಷನ ಮುನ್ನಡೆಸಕ್ಕೆ ಪ್ರಯತ್ನ ಮಾಡ್ತೀನಿ. ನವೆಂಬರ್ ಹೊತ್ತಿಗೆ ಸಂಪುಟ ಪುನರಚನೆ ಆಗಿ ಮಂತ್ರಿ ಆಗಬಹುದಾ ಶಿವಲಿಂಗೇಗೌಡರು? ನಾನು ಸಂಪುಟ ಪುನರ್ರಚನೆ ಮಾಡೋದು ಹೈಕಮಾಂಡ್ ಬಿಟ್ಟಿದ್ದು ಅಂತ ಹೇಳಿ ತೀರ್ಮಾನ ಹೇಳಿದ್ದೀನಿ. ಹೈಕಮಾಂಡ್ ಮತ್ತೆ ಏನು ನಮಗೆ ಆಶ್ವಾಸನೆ ಕೊಡಿರ್ತಕ್ಕಂತ 3 ಜನ ಇವರಿದ್ದಾರೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಸುರ್ಜೇವಾಲಾ ಅವರು, ಅವ್ರಿಗೆ ಬಿಟ್ಟಿದ್ದದು ಉಸ್ತುವಾರಿಗೆ. ಅವರು ಮಾಡಿದ್ರೆ
ನಮ್ಮನ್ನ ಪರಿಗಣಿಸ್ತಾರೆ ಅಂತಕ್ಕಂಥ ಭಾವನೆ ನನಗಿದೆ. ನಾನು ಕೊಡದೆ ಹೋದ್ರೆ ಏನು ಅಂತ ಪ್ರಶ್ನೆ ಕೇಳಲ್ಲ ಸರ್. ಆಶಾಭಾವನೆಯೊಂದಿಗೆ ನಿಮ್ಮನ್ನು ಬೀಳ್ಕೊಡ್ಬೇಕು ಅಂತ ಹೇಳಿ ನೀವಾಗ್ಲಿ ಮಂತ್ರಿ ಅಂತ ನಾನು ಕೂಡ ಬಯಸ್ತೀನಿ. ಥ್ಯಾಂಕ್ ಯು ಸರ್ ನಿಮ್ ಸಮಯಕ್ಕಾಗಿ. ಚರ್ಚೆಗೆ ಸಮಯ ಇದ್ದದಷ್ಟೇನೆ. ಅನಿಲ್ ಚಲ್ಕೆರೆ ಅವರು ಹೇಳಿದ ಹಾಗೆ ಅಭಿವೃದ್ಧಿ ಜನಪರವಾದ ವಿಚಾರಗಳು ಹೆಚ್ಚಿಗೆ ಚರ್ಚೆ ಆಗಬೇಕು ಅಂತಂದ್ರೆ ಕಾಂಗ್ರೆಸ್ನ ಒಳಗೆ ನಿಜವಾಗ್ಲೂ ಕೂಡ ಇನ್ ಕೇಸ್ ಏನಾದ್ರೂ ಈ ರೀತಿ ಮುಖ್ಯಮಂತ್ರಿ ಕುರ್ಚಿಯೋ ಅಥವಾ ಸಂಪುಟದ ಕುರ್ಚಿ ಬಗ್ಗೆ ಏನಾದ್ರೂ ಚರ್ಚೆ ಇದ್ರೆ ಅದು ಆದಷ್ಟು ಬೇಗ ರಿಸಾಲ್ವ್ ಆಗ್ಲಿ. ಅಧಿಕಾರ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗ್ಲಿ, ಅಧಿಕಾರ ಸಿಕ್ಕೋರು ಅಭಿವೃದ್ಧಿ ಕಡೆ ಗಮನ ಕೊಡ್ಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದ ಮೂರ್ಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH